ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಶ್ರೀ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರ ವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಅಧಿಕ ಶ್ರಾವಣ ಮಾಸದ ಬುಧವಾರ ಮಹಾವಿಷ್ಣುನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀಮನ್ನಾರಾಯಣರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೊರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಅಧಿಕ ಶ್ರಾವಣ ಮಾಸದ ಬುಧವಾರ, ಮಹಾವಿಷ್ಣುನನ್ನ ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಮಹಾವಿಷ್ಣುವನ್ನ ಯಾರೆಲ್ಲ ಇವತ್ತಿನ ದಿವಸ ಆರಾಧನೆಯನ್ನು ಮಾಡ್ತಾರೋ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದು ಪೂರ್ವದಿಂದ ಬಂದಿರತಕ್ಕಂಥ ಒಂದು ಸಣ್ಣ ಪ್ರತೀತಿ. ಅದೇ ರೀತಿ 33 ಸಂಖ್ಯೆಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡತಕ್ಕಂಥದ್ದು ಮತ್ತೊಂದು ವಿಶೇಷ. ಅದೇ ರೀತಿ ಈ ಒಂದು ಅಧಿಕ ಮಾಸದಲ್ಲಿ ಆಶ್ರಮದಲ್ಲಿ ನಿರಂತರವಾಗಿ ನಡೀತಾ ಇರತಕ್ಕಂಥ ಲಕ್ಷ್ಮೀ ಬೋರ ಸ್ವಾಮಿಯ ದರ್ಶನದ ಸೇವೆ, ಅಭಿಷೇಕದ ಸೇವೆ ಪ್ರತಿಯೊಂದನ್ನು ಕೂಡ ನಿರಂತರವಾಗಿ ಪ್ರತಿನಿತ್ಯ ಬೆಳಗಿನ ಜಾವ, ಮಾಧ್ಯಾಹ್ನಿಕ ಕಾಲ, ಸಂಜಾ ಕಾಲ ನಡೀತಾನೆ ಇರುತ್ತೆ. ಆದರೆ ಅಭಿಷೇಕ ಮಾತ್ರ ಏಕಕಾಲದಲ್ಲಿ ನಡೀತಾ ಇದೆ. ದರ್ಶನ ಮಾತ್ರ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಕೂಡ, ಸಂಜೆವರೆಗೂ ಕೂಡ ನಿರಂತರವಾಗಿ ಬರ್ತಾ ಇರ್ತಕ್ಕಂಥ ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಪ್ರಸಾದದ ವಿತರಣೆ ನಡೀತಾನೆ ಇದೆ, ಸೇವೆ ನಡೀತಾನೆ ಇದೆ. ಅದೇ ರೀತಿ ಭಕ್ತರೆಲ್ಲರೂ ಕೂಡ ಯಾರೆಲ್ಲ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದಾರೋ, ಈ ಒಂದು ಅಧಿಕ ಶ್ರಾವಣ ಮಾಸದ ವಿಶೇಷತೆ ಹೇಗೋ ಅದೇ ರೀತಿ 33 ಸಂಖ್ಯೆಯಲ್ಲಿ ದಾನವನ್ನು ಮಾಡ್ತಾ ಇದ್ದಾರೆ. ನಿನ್ನೆನೂ ಕೂಡ ಒಬ್ರು ಬಂದಿದ್ರು ಕೊಡಗಿನಿಂದ, ಕೂರ್ಗಿಂದ. ಆ ಒಂದು ಕೊಡಗಿನಿಂದನೂ ಕೂಡ ಅಲ್ಲಿನ ಸ್ಪೆಷಲ್ ಏನಪ್ಪ, ಜೇನುತುಪ್ಪ. ಆ ಒಂದು ಜೇನುತುಪ್ಪ, ಕೂರ್ಗ್ ಸ್ಪೈಸಸ್ ಅಂದ್ರೇನೆ ಅದೊಂದು ಕೂರ್ಗ್ನಲ್ಲಿರ್ತಕ್ಕಂಥ ಒಂದಷ್ಟು ಮಸಾಲೆ ಪದಾರ್ಥಗಳು, ಸ್ಪೈಸಸ್ಸು, ಅದೆಲ್ಲವೂ ಕೂಡ ವಿಶೇಷತೆ. ಹಾಗೆ ಮೆಣಸು ಮತ್ತು ಜೇನುತುಪ್ಪವನ್ನು ಕೂಡ 33 ಸಂಖ್ಯೆಯಲ್ಲೇ ತೆಗೆದುಕೊಂಡು ಬಂದಿದ್ರು. ಅದೇ ರೀತಿ ಏನೇ ಒಂದು ದಾನ ಧರ್ಮವನ್ನು ಮಾಡಬೇಕಾದ್ರೂ ಕೂಡ ಪ್ರತಿಯೊಬ್ಬರನ್ನು ಕೂಡ 33 ಸಂಖ್ಯೆಯಲ್ಲಿ ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದಾರೆ. ಅಧಿಕ ಮಾಸ, ಈ ಒಂದು ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ದಾನ ಧರ್ಮ ಎಷ್ಟು ಶ್ರೇಷ್ಠ ಮತ್ತು ಎಷ್ಟು ಲಾಭದಾಯಕ ಅಂದರೆ, ತಾವು ಕೇಳ್ಬೋದು, ದಾನ ಧರ್ಮ ಮಾಡಿದ್ರೆ ನಮಗೇನು ಲಾಭ ಗುರುಗಳೇ? ಆ ಕ್ಷಣ ನಿಮ್ಮ ಕೈಯಲ್ಲಿರ್ತಕ್ಕಂಥ ವಸ್ತು ನಿಮ್ಮ ಕೈಯಿಂದ ಆಚೆ ಹೋಗ್ಬೋದೇ ಹೊರತಾಗಿ ಅದು ಭಗವಂತನ ಹೆಸರಿನಲ್ಲಿ ಹೋದರೆ ಅದರ ದುಪ್ಪಟ್ಟು ಮತ್ತಷ್ಟು ನಿಮ್ಮ ಹಸ್ತಕ್ಕೆ, ನಿಮ್ಮ ಜೋಳಿಗೆಗೆ ವಾಪಸ್ ಬಂದು ಬೀಳುತ್ತೆ ಎಂಬತಕ್ಕಂಥದ್ದೇ ಪ್ರತೀತಿ. ಅದಕ್ಕೋಸ್ಕರ 33 ಸಂಖ್ಯೆಯಲ್ಲಿ ತಾವು ದಾನ ಧರ್ಮಗಳನ್ನು ಮಾಡಿ, ಈ ಒಂದು ಅಧಿಕ ಶ್ರಾವಣ ಮಾಸ ಇನ್ನೇನು ಆಗೋ ಈಗೋ ಅಂದರೆ ಇದೂ ಕೂಡ ಮುಗಿತಾ ಬರ್ತಾ ಇದೆ. ನಿಜ ಶ್ರಾವಣ ಪ್ರಾರಂಭ ಆಗ್ತಾ ಇದೆ. ಅಧಿಕ ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥ ದಾನ ಧರ್ಮಾದಿಗಳೇ ಶ್ರೇಷ್ಠ ಅಂತ ಗುರುಗಳು ಇವತ್ತಲ್ಲ ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ತಾವೂ ಕೂಡ ನಮ್ಮ ಕೈಲಾಗಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥಷ್ಟು ದಾನ ಧರ್ಮವನ್ನು ಮಾಡಿ, ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ, ಹಾಳು ಮೂಳು, ಬುರಿ ಅಂಥವನ್ನು ದಾನ ಮಾಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಧಾನ್ಯವನ್ನು ದಾನ ಮಾಡಿ, ಹಣ್ಣನ್ನು ದಾನ ಮಾಡಿ, ಏನನ್ನಾದರೂ ಕೂಡ ದಾನ ಮಾಡಿ 33 ಸಂಖ್ಯೆಯಲ್ಲಿ ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡ್ಕೊಂಡು ತಾವು ದಾನ ಧರ್ಮವನ್ನು ಮಾಡಿದ್ದೇ ಆದರೆ ಕ್ಲೇಶ ಮಾತ್ರ ಸಂದೇಹವಿಲ್ಲದೆ ನಿಮ್ಮ ಕಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಇದು ನಿಸ್ಸಂದೇಹವಾಗಿ, ಯಾವುದೇ ರೀತಿ ಆಲೋಚನೆಗಳಿಲ್ದಿರ. ಇನ್ನು ಇವತ್ತಿನ ದಿವಸ ಬುಧವಾರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಸಾಕಷ್ಟು ಇದ್ದಾವೆ. ಅದೆಲ್ಲದರ ಜೊತೆಗೆ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ತುಳಸಿ ಮತ್ತು ಕಣಗಲೆ ಹೂವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಿದ್ದೇ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ತವೆ ಇರ್ತವೆ. ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳಿ ತಾವು ಆಲೋಚನೆ ಮಾಡಿಕೊಂಡು ಕೈಕಟ್ಟಿ ಕೂಡತಕ್ಕಂಥದ್ದಾದರೆ ನಮ್ಮ ಜೀವನ ನಡೆಯೋದಾದರೂ ಹೇಗೆ? ಆಗಂತ ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದು. ಈ ಒಂದು ಹಾಡು ಎಷ್ಟು ಅದ್ಭುತವಾಗಿದೆ. ಕಳೆದ ಬಾರಿ ಕಾರ್ಯಕ್ರಮದಲ್ಲೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದೆ. ಕಷ್ಟಗಳು ಬರ್ತಾ ಇದೆ ಅಂತಾಗ ಅದು ನಮ್ಮ ಹಣೆ ಬಾರ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ತಕ್ಕಂಥದ್ದಲ್ಲ. ಮುಂದೆ ಒಂದು ಅದ್ಭುತವಾಗಿರ್ತಕ್ಕಂಥ ಸಂತೋಷದ ದಿನ ನಮಗೋಸ್ಕರ ಕಾಯ್ತಾ ಇದೆ. ಅದನ್ನು ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದೆ. ಅದೇ ರೀತಿ ಇವತ್ತೂ ಕೂಡ ಆ ಒಂದು ವಿಚಾರವಾಗಿ ಹೇಳೋದಾದರೆ ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಈ ಕ್ಷಣ ತಾವು ಏನನ್ನ ಕೆಲಸವನ್ನು ಮಾಡೋಕ್ಕಾದ್ರೂ ಕೂಡ ನಿಮ್ಗೆ ಯಾರನ್ನು ಕೂಡ ಸಪೋರ್ಟ್ ಮಾಡೋದಿಲ್ಲ. ತಾವು ಏನೇ ವಿಚಾರ ಮಾತಾಡೋದಾದ್ರೂ ಕೂಡ ವಯಸ್ಸಿನಲ್ಲಿ ನೀನು ಚಿಕ್ಕವನಪ್ಪ, ನಿನ್ನ ಆಲೋಚನೆಗಳಿಗೆ ನಾವು ಬೆಲೆ ಕೊಡ್ತೀವಿ, ಆದರೆ ಆ ಕೆಲಸಕ್ಕೆ ಈಗ ಸಮಯ ಅಲ್ಲ ಅಂತ ಹೇಳಿ ನಿಮ್ಗೆ ಯಾರನ್ನೂ ಕೂಡ ಅಷ್ಟಾಗಿ ಸಪೋರ್ಟ್ ಮಾಡೋದಿಲ್ಲ. ಆದರೆ ಅವ್ರು ಹೇಳೋದನ್ನು ನಾವು ಪಕ್ಕಕ್ಕೆ ಇಡ್ತಕ್ಕಂಥದ್ದು ಬೇಡ, ಅದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಆದರೆ ಈಗ ನಾವು ಏನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀವಿ,
ನಿಮ್ಮ 100% ಕಾನ್ಸಂಟ್ರೇಷನಲ್ಲಿ ಒಂದು 70% ಆ ವಿದ್ಯಾಭ್ಯಾಸಕ್ಕೆ ಕಾನ್ಸಂಟ್ರೇಷನ್ ಮಾಡಿ, ಇನ್ನುಳಿದಿರ್ತಕ್ಕಂಥ ಒಂದು 30% ತಾವು ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಅಸ್ತಿತ್ವವನ್ನು ನಿಮ್ಮ ಮುಂದಿನ ಭವಿಷ್ಯತ್ತಿಗಾಗಿ ತಾವು ಉಪಯೋಗಿಸ್ಕೊಂಡ್ಬಿಟ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ತಾವು ಕೈಕಟ್ಟಿ ಕೂತ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನು ನಾನು ನೋಡ್ತಾ ಇದ್ದೇನೆ, ಒಂದಷ್ಟು ಓದನ್ನು ಓದಿದ್ದಾದ ನಂತರ ಎಲ್ಲರೂ ಕೂಡ ಕೈಕಟ್ಟಿ ಕೂತ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ. ಯಾರಿಗೂ ಕೂಡ ಕೆಲಸ ಸಿಗ್ತಾ ಇಲ್ಲ. ಓದೋದೇ ಒಂದು, ಮಾಡ್ತಾ ಇರ್ತಕ್ಕಂಥ ಕೆಲಸವೇ ಮತ್ತೊಂದು. ಓದಿಗೆ ತಕ್ಕ ಕೆಲಸ ಸಿಗ್ತಾ ಇಲ್ಲ. ಎಲ್ಲೋ ರೇರು, ಬಹಳ ಕಡಿಮೆ, ಬೆರಳಿಣಿಕೆಯಷ್ಟು ಮಾತ್ರ ಓದಿಗೆ ತಕ್ಕ ಕೆಲಸದಲ್ಲಿ ಇವತ್ತಿನ ದಿವಸ ಒಂದಷ್ಟು ನಿಪುಣರಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂಬಳ ಸಿಗ್ತಾ ಇರ್ತಕ್ಕಂಥದ್ದು. ಈ ಬೇಕಾಗಿರ್ತಕ್ಕಂಥ ಇಷ್ಟಪಟ್ಟಿರ್ತಕ್ಕಂಥ ಸಂಬಳವನ್ನು ಇವತ್ತವರೆಗೂ ನನಗೆ ಗೊತ್ತಿರೋ ಪ್ರಕಾರ ನಾನಂತೂ ನೋಡೇ ಇಲ್ಲ. ಯಾರನ್ನು ಕೂಡ ಅಪೇಕ್ಷೆಗೆ ಪಟ್ಟಷ್ಟು ಸಂಬಳವನ್ನು ಸ್ವೀಕಾರ ಮಾಡ್ತಾ ಇರ್ತಕ್ಕಂಥವ್ರನ್ನ ನಾನು ನೋಡೇ ಇಲ್ಲ. ಯಾಕೆಂದರೆ ಮನುಷ್ಯನ ಆಸೆ ಅದು ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಕೊನೆ ಅನ್ನೋದಿದೆಯಾ ಮನುಷ್ಯನ ಆಸೆಗೆ? ಇಲ್ಲವೇ ಇಲ್ಲ. ಒಂದು ಆಸೆಗೆ ಮಾತ್ರ ಕೊನೆ ಅನ್ನೋದಿದೆ. ಏನಪ್ಪ? ಹೊಟ್ಟೆ ಹಸಿವಿನ ಆಸೆ, ಊಟದ ಆಸೆ. ಹೊಟ್ಟೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ತಿನ್ನೋಕ್ಕಾಗೋದು. ಅದೊಂದೇ ವಿಚಾರದಲ್ಲಿ ನಾವು ಸಾಕು ಅಂತ ಹೇಳೋಕ್ಕಾಗೋದು. ಮಿಕ್ಕಿದ ಯಾವ ವಿಚಾರದಲ್ಲೂ ನಾವು ಸಾಕು ಅಂತ ಹೇಳೋಕ್ಕಾಗೋದಿಲ್ಲ. ಬಂಗಾರ ಯಾರಾದರೂ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಸಾಕು ಅಂತ ಹೇಳ್ತೀವ ನಾವು. ಇವತ್ತು ನನಗೆ, ನಾಳೆ ನನ್ನ ಮಗನಿಗೆ, ನಾಳೆ ನನ್ನ ಮೊಮ್ಮಗನಿಗೆ, ಆದಮೇಲೆ ಅವನ ಮಗನಿಗೆ, ಹಾಗೆ ವಂಶವೃಕ್ಷ ಹಾಗೆ ಬೆಳೀತಾ ಹೋಗುತ್ತೆ. ಹಾಗೆ ಊಟದ ಒಂದೇ ವಿಚಾರಕ್ಕೆ ಮಾತ್ರ ಆ ಕ್ಷಣ ನಿಮ್ಮ ಹಸಿವೆಷ್ಟಿದೆಯೋ ಅದಷ್ಟಕ್ಕೆ ಮಾತ್ರ ಸಾಕು ಅನ್ನೋ ಪದ ಬರೋದು. ಅದಕ್ಕಾಗಿ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಮುಂದಿನ ಭವಿಷ್ಯತ್ತಿಗಾಗಿ, ನಿಮ್ಮ ಮುಂದಿನ ಜೀವನಕ್ಕಾಗಿ ನೀವು ಮನೆಯನ್ನು ನಡೆಸಬೇಕು, ನೀವು ಜವಾಬ್ದಾರಿಯನ್ನು ತಗೊಳ್ಬೇಕು. ಆ ಒಂದು ಸಮಯದಲ್ಲಿ ತಾವು ಯಾರೂ ಕೈಕಟ್ಟಿ ಕೂತ್ಕೊಳ್ಬಾರ್ದು. ಈಗಲಿಂದ ನಿಮ್ಮ ಅಡಿಪಾಯ ಶುರು ಆಗಬೇಕು. ಈಗಲಿಂದನೇ ಪಾಯ ಹಾಕಲಿಕ್ಕೆ ಶುರು ಮಾಡಿ. ನಾಳೆ ದಿವಸ ನೀವು ಬಿಲ್ಡಿಂಗ್ ಕಟ್ಟಿದ ಮೇಲೂ ಕೂಡ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ನೀವೇನು ಆಲೋಚನೆಯನ್ನು ಮಾಡಬೇಕು, ಅದಕ್ಕೆ ಯಾರ ಪರರ ಸಹಾಯ ಬೇಡವೇ ಬೇಡ. ತಂದೆ ತಾಯಿಯ ಕಿವಿಗೆ ಹಾಕ್ತಾ ಇರಬೇಕು. ನಿಮ್ಮ ಕೈಲಾದಷ್ಟು ಕೆಲಸಗಳನ್ನು ನೀವು ಮಾಡ್ತಾ ಇರಬೇಕು. ಯಾಕಂದರೆ ಇವತ್ತಿನ ದಿವಸ ಎಲ್ರಿಗೂ ಪಾಕೆಟ್ ಮನಿ ಸಿಗುತ್ತೆ. ತಂದೆ ತಾಯಿ ಕೊಡ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಜನ ಕೊಡೋದಿಲ್ಲ. ಆದರೆ ತಾವೇ ನಿಮ್ಮ ತಂದೆ ತಾಯಿ ಹತ್ರ ಕೂತು ಮಾತಾಡಿ, ಜಾಸ್ತಿ ಹಣ ಅಲ್ಲ ಅಂದ್ರೂ ಕೂಡ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಅದನ್ನು ಕೂಡಿಟ್ಕೊಂಡು ಆ ಸಮಯಕ್ಕೆ ಏನೇನು ಮಾಡಬೇಕೋ ನಿಮ್ಮ ಮುಂದಿನ ಜೀವನಕ್ಕೋಸ್ಕರ ಅದೆಲ್ಲವನ್ನು ಕೂಡ ತಾವು ತಯಾರು ಮಾಡ್ಕೊಂಡು ರೆಡಿ ಇಟ್ಕೊಳ್ಳಿ. ಯಾಕಾಗಲ್ಲ? ಇವತ್ತಿನ ದಿವಸ ನಾನು ಮತ್ತೊಂದು ನೋವಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದಷ್ಟು ವಯಸ್ಸನ್ನು ದಾಟ್ತಾ ಇದ್ದಲೆ ಇವತ್ತಿಗೂ ಕೂಡ ತಂದೆ ತಾಯಿ ಹತ್ರ ದುಡ್ಡು ಕೇಳ್ತಾರೆ. ಒಂದು ಸಣ್ಣ ತಿಂಡಿ ತಿನ್ನಕ್ಕೋ, ಚಾಕ್ಲೇಟ್ ತೊಗೊಳಕ್ಕೋ, ಇಲ್ಲಾಂದರೆ ಬೇರೆ ಏನಾದರೂ ಉಪಯೋಗಕಾರಿ ವಸ್ತುಗಳನ್ನು ತೊಗೊಳ್ಳಿಕ್ಕೆ ತಂದೆ ಹತ್ರ ಹಣ ಕೇಳ್ತಕ್ಕಂಥದ್ದು. ನಮ್ಗೇನು ಅವಶ್ಯಕತೆ ಇದೆ? ಭಗವಂತ ದೇಹದಲ್ಲಿ ಶಕ್ತಿ ಕೊಟ್ಟಿಲ್ವಾ? ತಂದೆ ತಾಯಿ ಕಷ್ಟಪಟ್ಟು ಓದಿಸಿಲ್ವಾ? ಎಲ್ಲವನ್ನೂ ಮಾಡಿದ್ದಾರಲ್ವ? ನಾವು ಯಾಕೆ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು? ಯಾಕೆ ತಂದೆ ತಾಯಿ ಹತ್ರ ಕಾಸು ಕೇಳಬೇಕು? ನಮ್ಗೆ ಇಷ್ಟು ವಯಸ್ಸಾದ್ರೂ ಅದು ನಿಜಕ್ಕೂ ಅವಮಾನವೇ. ಅದು ನಾವಂಥ ಕೆಲಸ ಮಾಡೋದು ಬೇಡ. ಅದಕ್ಕೋಸ್ಕರ ಈಗಲಿಂದನೇ ನಮಗೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಪದಾರ್ಥಗಳನ್ನು ತೆಗೆದುಕೊಳ್ಳಿಕ್ಕಾದ್ರೂ ಕೂಡ ಏನಾದರೂ ಒಂದು ವಿಚಾರವನ್ನು ನಾವು ಮನಸ್ಸಲ್ಲಿಟ್ಕೊಂಡು ಏನಾದರೂ ಒಂದು ಕೆಲಸ ನಾವು ಮಾಡಬೇಕು, ಮಾಡೋಣ. ಪ್ರಪಂಚ ಬಹಳ ವಿಶಾಲವಾಗಿದೆ, ಎಲ್ಲದಕ್ಕೂ ಕೂಡ ಅವಕಾಶ ಇದೆ. ಭಗವಂತನ ಅನುಗ್ರಹದಿಂದ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮುಂದಿನ ಭವಿಷ್ಯತ್ತಿಗಾಗಿ ತಾವು ಈಗಲಿಂದನೇ ಒಂದು ಅಡಿಪಾಯವನ್ನು ಹಾಕ್ಕೊಳ್ಳಿ. ಯಾವುದೇ ರೀತಿ ಕೈಕಟ್ಟಿ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಬೇಡ. ನಿಮ್ಮ ಕೆಲಸ ನಿಮ್ಮ ಕೈಯಲ್ಲೇ ಇದೆ, ಪರರ ಹತ್ರ ಹೋಗಿ ಬೇಡ್ತಕ್ಕಂಥದ್ದು ಬೇಡ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಏನಪ್ಪ ಇವತ್ತು ಶ್ರೀನಿವಾಸ ಗುರುಗಳು ಬೆಳಗ್ಗೆ ಈ ರೀತಿ ತರಾಟಿಗೆ ತೊಗೊಂಡಿದ್ರಲ್ಲ ವಿದ್ಯಾರ್ಥಿಗಳಿಗೆ ಅಂತ ಅಂದ್ಕೊಂಡ್ರೆ, ಆದರೆ ನಾನು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತೂ ಕೂಡ ನಿಜಾಂಶ ಇದೆ, ನೈಜತೆ ಇದೆ. ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಇದನ್ನು ಸಣ್ಣದಾಗಿ, ಚಿಕ್ಕದಾಗಿ, ಚುಟುಕಾಗೆ ಈಗಲಿಂದನೇ ಪ್ರಾರಂಭನ ಮಾಡ್ಕೊಳ್ಳಿ. ಯಾರನ್ನು ಕೂಡ ಪಕ್ಕಕ್ಕೆ ಹಾಕ್ಕೊಳ್ಬೇಡಿ. ವಿಚಾರ ಬಹಳ ಗಂಭೀರವಾಗಿದೆ. ಅದರ ಸೂಕ್ಷ್ಮ ಅಳತೆಯನ್ನು ತಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾಳೆ ದಿವಸ ತಾವು ಯಾರನ್ನು ಕೂಡ ಪಶ್ಚಾತ್ತಾಪ ಪಡೋಂಥ ಪರಿಸ್ಥಿತಿ ಬರೋದಿಲ್ಲ. ತಾವೆಲ್ಲರೂ ಕೂಡ ಖುಷಿಯಾಗಿ ನಿಮ್ಮ ತಂದೆ ತಾಯಿ ಜೊತೆ ಜೀವನವನ್ನು ಮಾಡ್ಬೋದು. ಯಾಕೆಂದರೆ ವಿದ್ಯಾರ್ಥಿಗಳದೇ ದೊಡ್ಡ ಸಮಸ್ಯೆ ಆಗಿದೆ ಈಗ. ಮನೇಲಿ ತಂದೆ ತಾಯಿ ಅವ್ರಿಗೂ ನೋಡಿ ಏನಪ್ಪ ನೀನು ಓದಿದ ತಕ್ಕನಾಗ ಒಂದು ಕೆಲಸ ಇಲ್ಲ, ಏನಿಲ್ಲ, ಅದು ಏನು ಓದಿದೆ, ಏನು ಕತೆ ಅಂತ ಅವ್ರೂ ಕೂಡ ಚುಚ್ಚಿ ಮಾತಾಡ್ತಾರೆ. ಆಗ ಎಲ್ಲೋ ಒಂದು ಕಡೆ ವಿಚಲಿತರಾಗ್ತಾರೆ. ದಯವಿಟ್ಟು ಅಂಥ ಕೆಲಸವನ್ನು ಮಾಡ್ಕೊಳ್ಳೋದು ಬೇಡ, ಅಂಥ ಪರಿಸ್ಥಿತಿನೂ ತಂದ್ಕೊಳ್ಳೋದು ಬೇಡ. ಆ ಒಂದು ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಲಕ್ಷ್ಮೀ ಭೂರ ಸ್ವಾಮಿ ಸಂಪೂರ್ಣ ಕೃಪಾಶೀರ್ವಾದ ನಮ್ಮೆಲ್ಲ ಅಣ್ಣ ತಮ್ಮಂದ್ರ ಮೇಲೆ, ನನ್ನ ಸ್ನೇಹಿತರ ಮೇಲೆ, ನನ್ನ ತಂದೆ ತಾಯಿಯ ಮೇಲೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ,
ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕಲ್ಯಾಣಾತ್ಮದಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣಾನಿವೃದ್ಧಶ್ಚ ಶೇಷಾದ್ರಿಪತಿರೇವ ಚ. ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಗೋವಿಂದ ಗೋವಿಂದ. ಸಹಸ್ರಜೀವೃಷಾ ಪುರುಷಾಂ ಸಹಸ್ರಾಕ್ಷ ಸಹಸ್ರಪಾದ್ ಸಭೌಮಿಂ ವಿಶ್ವದೋರ್ತ್ವಾತ್ಯದುಷ್ಟದಶಾಂಗುಲಂ. ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ವಸ್ಯೇಷಾನಃ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಂ ಗೌರೀರ್ಮಮಾಯ ಸಲಿಲಾನಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀಂ ಸರ್ವಮಂಗಳೇ ನಮಃ. ಓಂ ಲಲಿತಾಯ ನಮಃ. ಓಂ ದುರ್ಗಾಯ ನಮಃ. ಓಂ ಕ್ಷೇತ್ರಪಾಲಿನೇ ನಮಃ. ಕ್ಷೇತ್ರೀಶೇ ನಮಃ. ನವದುರ್ಗಾಯ ನಮಃ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರ್ಯೇ ನಮಃ. ಕೌಮಾರ್ಯೇ ನಮಃ. ವೈಷ್ಣವ್ಯೇ ನಮಃ. ವಾರಾಹ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ಮಹಾಕಾಳೀ ನಮಃ. ಮಹಾಲಕ್ಷ್ಮೀ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ಗಣಪತೇ ನಮಃ. ಕ್ಷೇತ್ರಪಾಲಿನೇ ನಮಃ. ಶ್ರೀಮತೇ ನಮಃ. ಜಗದಂಬಿಕಾಯ ನಮಃ. ತಾಯಿನ ಪ್ರಾರ್ಥನೆ ಮಾಡ್ತಾ ಬುಧವಾರದ ಮಹಾವಿಷ್ಣುವಿನ ಆರಾಧನೆ ಮಾಡಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ. ಅಧಿಕಸ್ಯ ಅಧಿಕ ಫಲಂ. ಅಧಿಕ ಮಾಸದ ಪುರುಷೋತ್ತಮನ ಮಾಸದ ಈ ಶುಭ ದಿನದಂದು ಬುಧವಾರದ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ಭಗವಂತನ ಪ್ರಾರ್ಥನೆ ಆಗಬೇಕು. ಜೊತೆಗೆ ವಿಶೇಷವಾಗಿ ತುಳಸಿಯಿಂದ ಅರ್ಚನೆ ಆಗಬೇಕು. ಇವತ್ತು ಯಾರೊಬ್ಬರಾದರೂ ಸಹಿತ 33 ದಳಗಳನ್ನು 33 ತುಳಸಿ ದಳಗಳನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಜೊತೆಗೆ ಅಧಿಕ ಮಾಸದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಜೀವನ ಯಶಸ್ಸಿನಮಯವಾಗಿರಲಿ. ಹಾಗೆ ಏನೇ ಕಾಯಕವನ್ನು ಮಾಡಿದ್ರೂ, ಯಾವುದೇ ವೃತ್ತಿ ಧರ್ಮದ ಆಯ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ರು, ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯ ಜೊತೆಗೆ ನ್ಯಾಯಬದ್ಧವಾದಂಥ ಒಂದು ಧರ್ಮ ಪರಿಪಾಲನೆ ಅದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಶ್ರೀನಿವಾಸ್ ಶರ್ಮಾ ಹೇಳ್ತಿದ್ರು, ವಿದ್ಯಾಭ್ಯಾಸ ವಿದ್ಯೆಯನ್ನು ಕಲಿಬೇಕು, ಅದಕ್ಕೆ ತಕ್ಕನಾದಂತಹ ಉದ್ಯೋಗ ಸಿಗದಿದ್ದರೆ ಏನಪ್ಪ ಪ್ರಪಂಚ ಅಂತ. ವಿದ್ಯೆ ಎಂಬತಕ್ಕಂಥದ್ದು ನಿಮ್ಮ ಸ್ವಂತಕ್ಕೆ, ಉದ್ಯೋಗ ಎಂಬತಕ್ಕಂಥದ್ದು ಜೀವನಕ್ಕೆ. ಆ ಜೀವನ ಎಂಬತಕ್ಕಂಥದ್ದು ಬರೀ ನಿಮ್ಮೊಬ್ಬರ ಮೇಲೆ ಆಧಾರವಾಗಿರ್ತಕ್ಕಂಥದ್ದಲ್ಲ. ನಿಮ್ಮನ್ನು ನಂಬಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಮೇಲಿದೆ, ನಿಮ್ಮ ಮಡದಿ ಮೇಲಿದೆ, ನಿಮ್ಮ ಕುಟುಂಬದ ಮೇಲಿದೆ, ನಿಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು ಎಲ್ಲರನ್ನೂ ಅವಲಂಬಿಸುತ್ತೆ ಒಂದು ಜೀವನ. ಹಾಗಾಗಿ ಯಾವುದೇ ಒಂದನ್ನು ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಸಿಕ್ಕಿರ್ತಕ್ಕಂತಹ ಒಂದು ಉದ್ಯೋಗವನ್ನು ಸ್ವೀಕರಿಸ್ತಕ್ಕಂಥದ್ದು, ಅದನ್ನು ನಾವು ಆರಾಧಿಸ್ತಕ್ಕಂಥದ್ದು, ಅದರಿಂದ ನಮ್ಮ ಜೀವನವನ್ನು ಬೆಳೆಸಿ ಮುಂದೆ ನಡೀತಕ್ಕಂಥದ್ದು ಅದು ಬಹಳ ಶ್ರೇಷ್ಠ. ಎಷ್ಟೋ ಜನ ಜ್ಞಾನವಂತರು ಇವತ್ತಿನ ದಿವಸ ವಿದ್ಯಾವಂತರು ನೀವು ಕಟ್ಟಿರ್ತಕ್ಕಂಥ ಎಕ್ಸಾಮ್ಸೋ ಅಥವಾ ನೀವು ಮಾಡಿರ್ತಕ್ಕಂಥ ವಿದ್ಯಾಭ್ಯಾಸದ ಕ್ರಮವೋ ಇದೆಲ್ಲವನ್ನು ಮಾಡಿ ಮುಂದೆ ಬಂದಿದ್ದೀರಿ. ಆದರೆ ಅದಕ್ಕಾಗಿ ನೀವು ಕಾತುರತೆಯಿಂದ ಕಾಯ್ತಾನೆ ಕೂತ್ಕೊಳ್ತೀರಿ. ಜೀವನ ಎಲ್ಲ ಕಾದ್ಕೊಂಡು ಕೂತ್ಕೊಳ್ಳೋ ಬದಲು ಹಾಕುವ ಒಂದು ದಿನ ನೋಡಿ, ದಿನದ 24 ಗಂಟೆ, ವರ್ಷದ 365 ದಿವಸ, ಮನುಷ್ಯನ ಬದುಕು 3 ದಿವಸ. ಆ 3 ದಿವಸದ ಬದುಕಲ್ಲಿ ನನ್ನ ಮೊದಲನೇ ಒಂದು ಬದುಕು ತಂದೆ ತಾಯಿಯೊಂದಿಗೆ ನಡೆದು ಹೋಗುತ್ತೆ. ಆ ಮಧ್ಯದ ದಿನದ ಬದುಕು ನಾನು, ನನ್ನ ಪರಿವಾರ, ನನ್ನ ಮಡದಿ ಅಥವಾ ನನ್ನ ಕುಟುಂಬದ ಮಧ್ಯೆ ನಡೆದು ಹೋಗುತ್ತೆ. ಇನ್ನು ಕಡೆ ದಿನದ ಪರಿವಾರ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ? ನಾನು ಮಾಡಿರ್ತಕ್ಕಂಥದ್ದನ್ನು ನೋಡಿ ಆನಂದಿಸೋದಕ್ಕೆ ಮತ್ತೊಬ್ಬರು. ಆದರೆ ಆ ಮಾಡಬೇಕಾದ್ದನ್ನು ಏನು ಸಂಪಾದನೆ ಮಾಡಬೇಕಲ್ವ, ಆ ಸಂಪಾದನೆ ಸರಿಯಾದ ಮಾರ್ಗದಲ್ಲಿರಬೇಕು. ಅನ್ಯ ಮಾರ್ಗವನ್ನು ತುಳಿದು ಅಥವಾ ಕೆಲಸಕ್ಕೆ ಬಾರದಂಥ ರೀತಿಯ ಚಿಂತನೆಯನ್ನು ಮಾಡಿ ವ್ಯತ್ಯಾಸ ಮಾಡ್ಕೊಳ್ಳೋದಿರ ಒಳ್ಳೆಯ ಸುಂದರವಾದಂಥ ಬದುಕನ್ನು ಕಟ್ಕೊಳ್ಬೇಕು. ವಿದ್ಯೆ ನಿಮ್ಮದಿಂಥದ್ದಿದೆ. ನೀವು ಓದಿರ್ತಕ್ಕಂಥ ವಿದ್ವತ್ಗೂ ನಿಮ್ಮ ಉದ್ಯೋಗಕ್ಕೂ ಸಂಬಂಧವಿಲ್ಲದಂಥ ರೀತಿ ಜೀವನ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಅವ್ರು ಯಾರೂ ಉಪವಾಸ ಇಲ್ಲ. ಅದರಿಂದ ವಿದ್ಯೆ ಎಂಬತಕ್ಕಂಥದ್ದು ನಿಮಗಿರಬೇಕು ನಿಜ. ಹಾಗಂತ ಉದ್ಯೋಗಕ್ಕಾಗಿ ಅದಕ್ಕೆ ಕಾಯಬಾರ್ದು.
ಸಿಕ್ಕಂಥ ಉದ್ಯೋಗ ನೋಡಿ, ಈ ಸೃಷ್ಟಿನಲ್ಲಿ ಮನುಷ್ಯ ತನ್ನ ವಿದ್ವತ್ತಿಗೆ ತಕ್ಕನಾದಂತಹ ಉದ್ಯೋಗಕ್ಕಾಗಿ ಕಾದು ಕೂತರೆ ಖಂಡಿತ ಅವನಿಗೆ ಉದ್ಯೋಗ ಸಿಗೋದು ಬಹಳ ಕಷ್ಟನೇ. ಇವತ್ತಿನ ದಿವಸ BA ಗ್ರಾಜ್ಯುಯೇಟ್ ಮಾಡಿರ್ತಕ್ಕಂಥದ್ದು, ಡಿಗ್ರಿ ಮಾಡಿರ್ತಕ್ಕಂಥವ್ರು ಇವತ್ತು ಅವ್ರವ್ರು ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಸಂಬಂಧವೇ ಇಲ್ಲ. ಇವತ್ತು ಆಟೋ ಚಾಲಕರು ಒಂದಷ್ಟು ಜನ ಇದ್ದಾರೆ. ಆಟೋ ಓಡಿಸ್ತಿರ್ತಕ್ಕಂಥವ್ರನ್ನ ಕೇಳಿದ್ರೆ ಅವ್ರು ಓದಿರ್ತಕ್ಕಂಥ ವಿದ್ವತ್ತು ಆ ಮಟ್ಟದ ವಿದ್ಯೆ ಇದೆ. ಒಬ್ಬ ಕಾರ್ ಓಡಿಸ್ತಿರ್ತಕ್ಕಂಥ ಡ್ರೈವರು, ಆತ ಡ್ರೈವಿಂಗಲ್ಲಿ ಮಾಡಿದ್ರು ಸಹಿತ ಅವನ ಡ್ರೈವಿಂಗಲ್ಲಿ ತನ್ನ ಜೀವನೋಪಾಯ ನೋಡಿಕೊಂಡ್ರು ಅವನ ವಿದ್ಯೆ ಅಪಾರವಾದಂಥ ಜ್ಞಾನ. ಅಷ್ಟೇ ಯಾಕೆ, ಇವತ್ತು ಹೋಟ್ಲಲ್ಲಿ ಸರ್ವ್ ಮಾಡ್ತಕ್ಕಂಥವ್ರು, ಅವರು ಸಹಿತ ಸಾಕಷ್ಟು ಜ್ಞಾನವಂತಾಗಿರ್ತಾರೆ. ಡಿಗ್ರಿ ಸಂಪಾದನೆ ಮಾಡೋರು ಇದ್ದಾರೆ, BA ಗ್ರಾಜ್ಯುಯೇಟ್ಸ್ ಇದ್ದಾರೆ. ಅವರು ಹೋಟ್ಲಲ್ಲಿ ಸರ್ವ್ ಮಾಡ್ತಾ ಇಲ್ವಾ? ಟೈಮ್ ಬಿದ್ದಾಗ ಒಂದು ತಟ್ಟೆ ಎತ್ತಬೇಕು ಅನ್ನೋ ಎತ್ತಲಿಕ್ಕೆ ಆಗೋದಿಲ್ವಾ? ಆದರೆ ಒಂದು ವಿಚಾರ ತಿಳ್ಕೊಳ್ಬೇಕು, ಜ್ಞಾನ ಎಂಬತಕ್ಕಂಥದ್ದು ಒಂದು ಸಾಗರ. ಆ ಸಾಗರದಷ್ಟು ಜ್ಞಾನವನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಆದರೆ ಅದು ಜೀವನಕ್ಕೆ ಎಷ್ಟು ಅನುಕೂಲ ಹತ್ತಿರಕ್ಕೆ ಬರುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ವಿದ್ಯೆ ನಿಮ್ಮಲ್ಲಿದ್ದರೆ ನಿಮ್ಮಿಂದ 4 ಜನಕ್ಕೆ ಆ ವಿದ್ವತ್ತನ್ನು ದಾನ ಮಾಡ್ಬೋದು. ಆದರೆ ಈ ಹಸಿವಿಗೆ ಉದ್ಯೋಗ ಬೇಕೇ ಬೇಕು. ಅದಕ್ಕಾಗಿ ವಿದ್ಯೆ ನಂದಿಂಥದ್ದು, ಇದಕ್ಕೆ ತಕ್ಕನಾದಂತಹ ಉದ್ಯೋಗ ಬರಲಿ ಅಂತ ಕಾದುಕೊಂಡು ಕೂತ್ಕೊಳ್ದಿರ ಬಂದಂತಹ ಉದ್ಯೋಗವನ್ನು ಕಣ್ಣುಗೊತ್ತುಕೊಂಡು ಅದನ್ನೇ ಕಾಯಕವನ್ನು ಮುಂದುವರಿಸಿ ಮುಂದಿನ ದಿನಮಾನಗಳಲ್ಲಿ ಕಾಲಕ್ರಮೇಣ ನಿಮಗೆ ನಿಮ್ಮ ವಿದ್ವತ್ತಿಗೆ ಸಂಬಂಧಪಟ್ಟಂಥ ರೀತಿ ಒಂದು ಉದ್ಯೋಗ ಸಿಕ್ಕದೆ ಆದರೆ ತುಂಬ ಸಂತೋಷ. ಅದು ನಿಮ್ಮ ಒಳ್ಳೆಯ ವರ್ಚಸ್ಸನ್ನೇ ಕೊಡುತ್ತೆ. ಹಾಗೆ ಕೈಕಟ್ಟಿ ಕೂತು ಮತ್ತೊಬ್ಬರ ಹತ್ರ ಭಿಕ್ಷೆ ಬೇಡ್ತಕ್ಕಂಥದ್ದು ಸಮಂಜಸವಲ್ಲ. ಹಾಗೆ ಶ್ರಮಪಟ್ಟು ಮಕ್ಕಳನ್ನು ಒಂದು ಹಂತಕ್ಕೆ ತರಬೇಕಾದ್ರೆ ತಂದೆ ತಾಯಿ ಎಲ್ಲವನ್ನೂ ತ್ಯಾಗ ಮಾಡಿ ಮುಂದೆ ಬಂದಿರ್ತಾರೆ. ಅವರ ಸುಖ ಸಂತೋಷ ಬೇಕು ಬೇಡ ಎಲ್ಲವನ್ನೂ ತ್ಯಾಗ ಮಾಡ್ತಾರೆ. ಸಾಲ ಸೋಲ ಮಾಡಿ 4-6 ಜನ ಚೀತು ಅಂತ ಬಯಸ್ಕೊಂಡಿರ್ತಾರೆ. ಸರಿಯಾದ ಸಮಯಕ್ಕೆ ಹಣ ವಾಪಸ್ ಕೊಡೋಕ್ಕಾಗ್ದಿರ, ಬಡ್ಡಿ ಕಟ್ಟೋಕ್ಕಾಗ್ದಿರ ಆ ಸಾಲ ಕೊಟ್ಟಂಥ ಅವ್ರ ಮನೆ ಬಾಗಿಲಿಗೆ ಬಂದು ಆಡಬಾರ್ದು ಮಾತು ಆಡೋಗಿರ್ತಾನೆ. ಎಲ್ಲ ಮಾತನ್ನು ಅನುಭವಿಸ್ತಾರೆ. ಯಾಕೆಂದರೆ ನನ್ನ ಮಕ್ಕಳಿಗೋಸ್ಕರ ಅಂತ. ಅದನ್ನು ನಾವು ಅರ್ಥ ಮಾಡಿಕೊಂಡು ಸ್ವಲ್ಪ ನಮ್ಮ ಶಕ್ತಿ, ನಮ್ಮ ರೆಕ್ಕೆಗಳು ಬಲಿತ ನಂತರ 4 ಕಾಸು ಸಂಪಾದನೆ ಮಾಡ್ಕೊಂಡ್ಬಂದು ನೋಡಿ, ಸಂಪಾದನೆ ಮಾಡ್ಕೊಂಬಂದು ನಿಮ್ಮ ತಂದೆ ಕೈನಲ್ಲಿ ನೀವು ಕಾಸು ಕೊಟ್ಟು, ಅಪ್ಪ ನಾನು ಈ ಸಂಪಾದನೆ ಮಾಡ್ಕೊಂಬಂದಿದ್ದೀನಿ, ಇದು ನನ್ನ ಇವತ್ತಿನ ಕಷ್ಟಾರ್ಜಿತ, ನಿಮ್ಮ ಆಶೀರ್ವಾದದಿಂದ ಈಗ ಈ ಉದ್ಯೋಗದಲ್ಲಿ ನನಗೆ ಸಂಬಳ ಬಂತು ಅಂತ ನಿಮ್ಮ ತಂದೆ ಕೈಲಿ ನಿಮ್ಮ ಮೊದಲನೇ ತಿಂಗಳ ಸಂಬಳನಲ್ಲಿ ಕೊಡಿ. ನಿಮ್ಮ ತಂದೆ ಕೈಲಿ ನೀವು ಆ ಸಂಬಳವನ್ನು ಕೊಟ್ಟು ಅವರ ಆಶೀರ್ವಾದ ಪಡೆದು ಅವ್ರ ಕೈಯಿಂದ ನಿಮಗೆ ಖರ್ಚಿಗೆ ನೀವು ದುಡ್ಡು ತಗೊಳ್ಳಿ. ನೋಡಿ ಆ ಸುಂದರವಾದ ಕ್ಷಣ. ಆಗ ನೋಡಿ ನಿಮ್ಮ ತಂದೆ ಕಣ್ಗಳಲ್ಲಿ ಕಾಣುವಂಥ ಆನಂದ ಬಾಷ್ಪ. ಅದೆಲ್ಲ ಒಬ್ಬರು ಹೇಳಿಕೊಟ್ರೆ ಬರ್ತಕ್ಕಂಥದ್ದಲ್ಲ. ನಿಮ್ಮ ಜೀವನದಲ್ಲಿ ಸ್ಕೂಲಲ್ಲಿ ಕಲೀಲಿಕ್ಕೆ ಆಗದಿರತಕ್ಕಂಥ ನೀತಿ ಪಾಠಗಳನ್ನು ಹೊರ ಪ್ರಪಂಚದಲ್ಲಿ ನಾವು ಕಲಿಬೇಕಾಗಿದೆ. ಇದನ್ನು ಸ್ಕೂಲಲ್ಲಿ ಪಾಠ ಹೇಳ್ಕೊಡೋದಿಲ್ಲ, ಯಾವ ಶಾಲೆಯಲ್ಲೂ ಇಂಥ ಪಾಠಗಳು ಹೇಳ್ಕೊಡೋದಿಲ್ಲ. ಆದರೆ ಆ ಜೀವನದ ಮೌಲ್ಯ ಅರ್ಥ ಮಾಡ್ಕೋಬೇಕು. ನಮಗಾಗಿ ಶ್ರಮಿಸಿರ್ತಕ್ಕಂಥವ್ರನ್ನು, ನಮಗಾಗಿ ನಾವು ಅವರನ್ನು ಯಾವ ರೀತಿ ನೋಡ್ಕೋಬೇಕು, ಆ ದುಡ್ಡು ಅವ್ರು ಖರ್ಚು ಮಾಡಲ್ಲ. ನೀವು ತಂದುಕೊಟ್ಟಂಥ ಸಂಬಳದ ದುಡ್ಡಿದೆಯಲ್ಲ, ಅದನ್ನು ನಿಮ್ಮ ಅಪ್ಪ ಅಮ್ಮ ಹೋಗಿ ರೇಷ್ಮೆ ಸೀರೆನೋ ಪಂಚೆನೋ ಶಲ್ಯನೋ ಅಥವಾ ಒಂದು ಪ್ಯಾಂಟು ಶರ್ಟೋ ಅಥವಾ ಎಲ್ಲೋ ಮೋಜು ಮಸ್ತಿ ಮಾಡೋಕ್ಕೆ ನಿಮ್ಮ ತಂದೆ ಆ ದುಡ್ಡನ್ನು ಖರ್ಚು ಮಾಡೋದೇ ಇಲ್ಲ. ಆ ದುಡ್ಡನ್ನು ಅವರ ಜೀವನಾವಧಿಯಲ್ಲಿ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದಾಗ ಒಂದು ದಿವಸಕ್ಕೂ ಸಹಿತ ಆ ದುಡ್ಡನ್ನು ಅವ್ರ ಕಣ್ಣಿಗೆ ಒತ್ಕೊಂಡಿರಲ್ಲ. ಆದರೆ ನೀವು ತಂದು ಕೊಡ್ತಿರಲ್ಲ ದುಡ್ಡು, ಮಕ್ಕಳು ತಂದು ಕೊಡ್ತಾರಲ್ಲ ದುಡ್ಡನ್ನು, ಮಕ್ಕಳು ಹಣ ಸಂಪಾದನೆ ಮಾಡ್ಕೊಂಬಂದು ಅಪ್ಪ ಇದು ನನ್ನ ತಿಂಗಳ ಸಂಬಳ ಅಥವಾ ಇದು ನಾನು ಕಷ್ಟಪಟ್ಟು ತಂದಿರೋದು ಅಂತ ನೀವು ನಿಮ್ಮ ತಂದೆ ಮುಂದೆ ನಿಂತ್ಕೋತಿರಲ್ಲ, ಅಥವಾ ತಂದೆ ತಾಯಿ ಅವ್ರ ಮುಂದೆ ನಿಂತಾಗ ಆ ದುಡ್ಡನ್ನು ಮಾತ್ರ ಕಣ್ಣಿಗೆ ಒತ್ಕೋತಾರೆ. ನೋಡಿ, ಇದು ಮಾತ್ರ ದುಡ್ಡು, ಅವ್ರ ಜೀವನ ಎಲ್ಲ ದುಡ್ದಿದ್ದ ದುಡ್ಡಲ್ಲ. ಅದರ ಅರ್ಥ ಮಾಡ್ಕೊಳ್ಳಿ. ಅಂದರೆ ಆ ಬಾಂಧವ್ಯ ಪ್ರತಿಯೊಂದಕ್ಕೂ ಒಂದು ಆಧಾರ ಇದೆ, ಪ್ರತಿಯೊಂದಕ್ಕೂ ಒಂದು ಪ್ರೀತಿ ಭಾವನೆ ಇದೆ, ಪ್ರತಿಯೊಂದಕ್ಕೂ ಒಂದು ಸಂಬಂಧ ಇದೆ. ತಂದೆ ಮಕ್ಕಳ ಬಾಂಧವ್ಯ ಸಾಮಾನ್ಯವಾದ್ದಲ್ಲ. ವಿದ್ಯೆ ಕಲಿತರೆ ಸಾಲದು, ಸಂಸ್ಕಾರ ಬೇಕು. ಸಂಸ್ಕಾರ ಸಂಸ್ಕೃತಿಯೊಂದಿಗೆ ಜೀವನ ನಡೆಸಿದ್ರೆ ಅದಕ್ಕೆ ಯಾವುದೂ ಸರಿಸಾಟಿ ಅಲ್ಲ. ಅಂತಹ ಬದುಕು ಪ್ರತಿಯೊಬ್ಬರ ಮನೆ ಮಕ್ಕಳಿಗೆ ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ಆಗಲೇ ನನ್ನ ಮನಸ್ಸಿಗೆ ಬಂತು. 2 ದಿವಸ ಕರೆಕ್ಟಾಗಿ ಬಂದು 3ನೇ ದಿವಸ ಅವಲೇ ದಾರಿ ತಪ್ತಾ ಇದ್ದೀವೇನೋ ಅಂತ. ಯಾಕೆಂದರೆ ಜನ ಹಾಗೆ ಆಗಿಬಿಡುತ್ತೆ ಮನಸ್ಥಿತಿ. ಏನಪ್ಪ ರಾಶಿಫಲ ಬೇಗ ತೊಗೊಳ್ತೀವಿ ಅಂತ ಹೇಳಿ ಪುನಃ ರಾಶಿಫಲವನ್ನು ಮುಂದೂಡ್ತಿದ್ದಾರಲ್ಲ, ಏನೋ ಮಾತಿಗೆ ಬಿದ್ದಿರಲ್ಲ ಅಂತ ಯೋಚನೆ ಮಾಡಬೇಡಿ. ರಾಶಿಫಲ ಆಗಲೂ ನನ್ನ ಮನಸ್ಸಲ್ಲಿ ಬಾಧೆ ಇತ್ತು, ರಾಶಿಫಲವನ್ನು ಬೇಗ ತೊಗೊಳ್ಬೇಕು ಅಂತ. ಆದರೆ ಸಮಯ ಯಾಕೋ ಒಂದು ವಿಚಾರ ತೊಗೊಂಡ್ರೆ ಆ ವಿಚಾರಧಾರೆ ಅಂತಕ್ಕಂಥದ್ದು ಚಿಕ್ಕದಾಗಿ ಚುಟುಕಾಗಿರಲ್ಲ, ಅದು ಬೆಳೀತಾನೇ ಮುಂದೆ ಸಾಗುತ್ತೆ. ಆದರೆ ಆ ವಿಚಾರಧಾರೆಯಲ್ಲೂ ನಿಮ್ಮ ಜೀವನಕ್ಕೆ ಬೇಕಾದಂಥ, ನಮ್ಮ ಮನೆ ಮಕ್ಕಳಿಗೆ ಬೇಕಾಗಿರುವಂಥ ವಿಚಾರಗಳಿರೋದ್ರಿಂದ ಅದನ್ನು ಅಲ್ಲಿಂದಲ್ಲಿಗೆ ಕಟ್ ಮಾಡೋದಕ್ಕಾಗೋದೇ ಇಲ್ಲ. ಇರಲಿ, ರಾಶಿಫಲವನ್ನು ಈಗ ತೊಗೊಳ್ಳೋಣ. ಆದರೆ ದಿನನಿತ್ಯದ ಈ ದಿನದ ಅಂದರೆ ಇವತ್ತಿನ ಇರ್ತಕ್ಕಂಥ ತಿಥಿವಾರ ನಕ್ಷತ್ರ ಯೋಗ ಫಲ ಏನಿದೆ ಆ ಪಂಚಾಂಗವನ್ನು ನೋಡೋಣ.
ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಅಧಿಕ ಮಾಸದ ಅಧಿಕ ಶ್ರಾವಣ ಮಾಸ ಇದೆಯಲ್ಲ, ಅದು ಬಹಳ ವಿಶೇಷ, ಅರ್ಥಗರ್ಭಿತ. ಇನ್ನೇನು ಆಗೋಯ್ಕು ಅಂದರೆ ಅಧಿಕ ಮಾಸ ಮುಗಿತಾ ಬಂತು. ಯಾಕೆಂದರೆ ಅಧಿಕ ಮಾಸ ಮುಗಿದ್ರೆ ಇನ್ನು ನಿಜ ಶ್ರಾವಣ ಬಂದ್ಬಿಡುತ್ತೆ. ಅಧಿಕ ಶ್ರಾವಣದಲ್ಲಿ ಮಾಡುವಂತಹ ದಾನ ಧರ್ಮಾದಿಗಳಿಗೆ 33ರ ಸಂಖ್ಯೆಯಲ್ಲಿ ಕೊಡ್ತಕ್ಕಂಥ ದಾನ, ಅದರಲ್ಲೂ ವಿಶೇಷವಾಗಿ ಪುರುಷೋತ್ತಮನ ಮಾಸವಾದಂಥ ಈ ಮಾಸ ಪುನಃ ನಿಮಗೆ ಬೇಕು ಅಂದರೆ ಬೇಗ ಬರ್ತಕ್ಕಂಥದ್ದಲ್ಲ. ಆದರೆ ಇರುವ ಮಾಸದ ಈ ದಿನಗಳಲ್ಲಿ ನೀವು ಮಾಡುವಂತಹ ದಾನ ಧರ್ಮಾದಿಗಳು ಇನ್ನೊಬ್ಬರ ಹಸಿವು ನೀಗಿಸುವಂಥದ್ದು ಮತ್ತು ಈ ಸನ್ನಿವೇಶದಲ್ಲಿ ನೀವು ಮಾಡುವಂಥ ಪುಣ್ಯ ಕಾರ್ಯಗಳು ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಶ್ರೀ ಶೋಭಕೃತ್ ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸ ಕೃಷ್ಣ ಪಕ್ಷ 9/8/2023 ಅಷ್ಟಮಿ ಬುಧವಾರ. ಇವತ್ತು ಭರಣಿ ನಕ್ಷತ್ರ. ಭರಣಿ ನಕ್ಷತ್ರವಾದ್ದರಿಂದ ಭರಣಿ ನಕ್ಷತ್ರದವರು ಧರಣಿ ಆಳ್ಬೋದು, ಆಳ್ಲಿಕ್ಕಾಗುತ್ತೆ. ಜೊತೆಗೆ ಇಡೀ ರಾಜ್ಯ ದೇಶದಲ್ಲಿ ನಿಮ್ಮದೇ ಆದಂಥ ಒಂದಷ್ಟು ಸೌಖ್ಯತೆ, ಒಂದು ಸುಭಿಕ್ಷತನ ಸಿಗುತ್ತೆ ಎಂಬತಕ್ಕಂಥದ್ದಿದೆ. ನಮ್ಮನೆ ಮಕ್ಕಳು ಭರಣಿ ನಕ್ಷತ್ರ ಅಂಥೇಳಿ ನಮ್ಮ ಮನೆ ಮಕ್ಕಳಿಗೆ ಇಂಥ ಒಂದು ಸೌಭಾಗ್ಯ ಸಿಕ್ತಿಲ್ವಲ್ಲ ಅಂತಕ್ಕಂಥದ್ರ ಚಿಂತನೆ ಪಡೋರು ಸಾಕಷ್ಟು ಜನ ಇದ್ದಾರೆ. ಆದರೆ ಇವತ್ತಿನ ಯೋಗದಲ್ಲಿ ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರುವಿನ ಅನುಗ್ರಹ ಹೊಂದಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಇವತ್ತು ಯಾರೆಲ್ಲ ತಮ್ಮ ತಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಟ್ಟರು ಅದರ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ಮೃಕ್ಷಿ ಯಮಾಮೃತಾದ್. ತ್ರಾಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ಸಾಂಬ ಸದಾಶಿವನ ಅನುಗ್ರಹ, ಜೊತೆಗೆ ಮಹಾವಿಷ್ಣುವಿನ ಪ್ರಾರ್ಥನೆ, ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಗ್ರಹದೊಂದಿಗೆ ಈ ದಿನದ ರಾಶಿಫಲವನ್ನು ನಾವು ಮುಂದುವರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಚಂದ್ರರ ಯೋಗ ಫಲದಿಂದ ಇವತ್ತು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮೇಷರಾಶಿಯವರು ತಮ್ಮ ಚಿಂತನೆ ಏನಿದೆಯೋ ಆ ಚಿಂತನೆಗೆ ತಕ್ಕ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳ ಆಲೋಚನೆ ಮಾಡ್ತಿರ್ತೀರಿ. ಹಾಗೆ ವಿದ್ಯಾರ್ಥಿಗಳು, ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವಲ್ಪ ದುಡುಕಿ ತೀರ್ಮಾನ ತಂದುಕೊಳ್ತೀರಿ. ಸಣ್ಣ ಪುಟ್ಟ ವ್ಯಾಜ್ಯಗಳಿಗೆ ಬೀಳ್ತೀರಿ. ಸರಿಯಾದ ಅರ್ಥವಿಲ್ಲದಂಥ ರೀತಿ ಬದುಕಿಗೆ ನೀವು ನಡೀತೀರಿ. ಆ ಬದುಕಿನ ಹೆಜ್ಜೆ ಅರ್ಥ ಮಾಡ್ಕೊಳ್ಳದಿರ ಹಾಕೋದ್ರಿಂದ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗುತ್ತೆ ಪುಟ್ಟ ಮಕ್ಕಳಿಗೆ, ಅಂದರೆ ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿನಿಯರಿಗೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು 11:45 3:20 ತನಕ, 11:45 3:20 ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು, ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನಿಮ್ಮ ಚಿಂತನೆ ಇದ್ದರೆ ಆ ಸಾಧನೆಯ ಹಾದಿ ಅರ್ಥಗರ್ಭಿತವಾಗಿರ್ತಕ್ಕಂಥ ರೀತಿಯಲ್ಲಿರುತ್ತೆ. ಅದನ್ನು ಆಲೋಚನೆ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಈ ಶುಭ ದಿನ ಸ್ವಲ್ಪ ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಇವತ್ತು ನಿಮ್ಮ ಆಲೋಚನೆಯೂ ಬಹಳ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು, ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗುತ್ತೆ. ಇವತ್ತು ಯಾವುದೂ ನೀವು ಅಂದುಕೊಂಡಂಗೆ ಆಗುವಂಥದ್ದಲ್ಲ. ಅದರಿಂದ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ 33 ತುಳಸಿ ದಳಗಳನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಅರ್ಚನಾ ಸಂಕಲ್ಪವನ್ನು ಅಥವಾ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳುವಂಥದ್ದು ಮತ್ತಷ್ಟು ವಿಶೇಷ. ಆದರೆ ವೃಷಭ ರಾಶಿ ಋಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಏನೇ ಕೆಲಸ ಕಾರ್ಯ ಮಾಡಬೇಕು ಅಂತ ಮುಂದಾದರೂ ಅದರಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳನ್ನು ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಮಧ್ಯಾಹ್ನ ಸರಿಸುಮಾರು 2ರಿಂದ 4, ಈ 4:15 2 ಗಂಟೆಯಿಂದ 4 ಗಂಟೆ 15 ನಿಮಿಷ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. ಈ ಸಮಯ ಸ್ವಲ್ಪ ತೊಂದರೆಗಳೇ ಜಾಸ್ತಿ ಇದೆ, ಆದರೆ ಬಹಳ ಎಚ್ಚರಿಕೆ ಇರಲಿ. ಆದರೆ ಇವತ್ತು ನೀವು ಮಾಡುವಂಥ ಲೇವಾದೇವಿ, ಹಣಕಾಸಿನ ವಿಚಾರ, ವ್ಯಾಪಾರ, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಕೋರ್ಟು ಕಚೇರಿಗೆ ಸಂಬಂಧಪಟ್ಟದ್ದು ಅಥವಾ ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದರೂ ಬಹಳ ಜಾಗೃತರಾಗಿರಬೇಕು, ಎಚ್ಚರಿಕೆ ಬೇಕು. ಯಾರಾದರೂ ಹಿರಿಯರು ಒಂದು ಮಾತು ಹೇಳಿದ್ರೆ ಆ ಮಾತನ್ನು ಆಲಿಸಬೇಕು. ಸಾಧ್ಯವಾದರೆ ಇವತ್ತು ನೀವು ಮಾಡುವ ಕೆಲಸವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಇಂತಹ ಸಮಸ್ಯೆಗಳಿರೋದ್ರಿಂದ
ಮನೆಯಿಂದ ಆಚೆ ಬರುವಾಗ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆಯಷ್ಟು ಹೆಸರುಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಮನೆಯಿಂದ ಆಚೆ ಬರುವಾಗ ಒಂದು ಹನಿ ಜೇನುತುಪ್ಪ ಅಥವಾ ಒಂದು ಚಿಟಿಕೆ ಸಕ್ಕರೆ ಅಥವಾ ಒಂದು ಚಿಟಿಕೆ ಬೆಲ್ಲ ಇಂಥದ್ದನ್ನು ಒಂಚೂರು ಅಂಗೈಯಲ್ಲಿ ಹಾಕ್ಕೊಂಡು ನೀರಿನಿಂದ ಅದನ್ನು ಶುದ್ಧಿಪಡಿಸಿ ಅದನ್ನು ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಂದರೆ ವಾಹನಗಳಿಂದ ಉಂಟಾಗ್ತಕ್ಕಂಥ ದೋಷವನ್ನು ದೂರ ಮಾಡ್ಕೊಳ್ತೀರಿ. ಅದಕ್ಕಾಗಿ ವೃಷಭ ರಾಶಿಯವರು ಎಚ್ಚರಿಕೆಯಿಂದಿರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆಯ ನಂತರ ಶನಿಯ ವಕ್ರದೃಷ್ಟಿಯಿಂದ ಮಾನಸಿಕವಾದಂಥ ಒತ್ತಡ ಶುರುವಾಗುತ್ತೆ. ಇಲ್ಲದಂಥ ಸಮಸ್ಯೆಗೀಡಾಗುತ್ತೀರಿ. ಜೊತೆಗೆ ಯಾರೊಬ್ಬರ ಜೊತೆಯಲ್ಲಿರ್ತಕ್ಕಂಥವರು ಅವ್ರು ಆಡುವಂಥ ಮಾತಿನಿಂದ ಮನನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಇವತ್ತು ಮಿಥುನ ರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲಿ ಪರವಾಗಿಲ್ಲ, ಆದರೆ ಮಾಧ್ಯಾಹ್ನಿಕದ ನಂತರ ಒಂದಷ್ಟು ಸಮಸ್ಯೆಗೀಡಾಗ್ತೀರಿ. ಆದರೆ ಈ ಸಮಸ್ಯೆಗಳಿಂದ ಪಾರಾಗಲಿಕ್ಕೋಸ್ಕರ ನೀವು ಬೆಳಗಿನ ನಿತ್ಯಕರ್ಮಾನುಷ್ಠಾನ ಮುಗಿಸಿ ಬೆಳಗ್ಗೆ ಮನೆಯಿಂದ ಆಚೆ ಬರಬೇಕಾದ್ರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಇಷ್ಟು ದವಸ ಧಾನ್ಯಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅರ್ಥಗರ್ಭಿತವಾದಂತಹ ಜೀವನವನ್ನು ತಾವು ನೋಡ್ಬೋದು. ಇದರೊಂದಿಗೆ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಲಕ್ಷ್ಮೀ ನರಸಿಂಹಸ್ವಾಮಿ ಸಾನ್ನಿಧ್ಯಕ್ಕಾಗಲಿ, ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ ಆಗಲಿ ಅಥವಾ ಲಕ್ಷ್ಮೀ ನರಸಿಂಹನ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು, ಸ್ವಾಮಿಯನ್ನು ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಆತನ ಹೆಸರನ್ನು ಒಂದು 21 ಬಾರಿ ಹೇಳ್ಕೊಳ್ಳುವಂಥ ಕಾಯಕವನ್ನು ಮಾಡಿದ್ರೆ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಿಥುನ ರಾಶಿವರೆಗೂ ರಾಶಿ ಫಲಗಳನ್ನ ತಿಳ್ಕೊಂಡಿದ್ವಿ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಅನುಗ್ರಹದಿಂದ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳನ್ನು ದೂರ ಮಾಡ್ಕೊಳ್ಬಹುದು. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನೇ ಮನಸ್ಸಲ್ಲಿ ಬಹಳ ಗಾಢವಾಗಿ ಇಟ್ಕೊಳ್ತೀರಿ, ಅದರಿಂದ ತೊಂದರೆ ನೋಡ್ತಿರ್ತೀರಿ. ಆದರೆ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮಹಾವಿಷ್ಣು ಪ್ರಾರ್ಥನೆ ಮಾಡ್ತಾ ಯಾವುದಾದ್ರೂ ಒಂದು ಶಕ್ತಿ ದೇವಾಲಯಕ್ಕೋ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮನೆ ದೇವರಿಗೂ ಒಂದು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟಿದ್ದೆ ಆದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ನೋಡ್ತೀರಿ. ಆದರೆ ಇವತ್ತು ನೀವು ಮಾಡುವಂಥ ಕೆಲಸಗಳಲ್ಲಿ ಸಮಸ್ಯೆಯೂ ಇದೆ, ಅದರಿಂದ ಲಾಭವೂ ಇದೆ. ಆದರೆ ಕರ್ಕಾಟಕ ರಾಶಿಯವರಿಗೆ ಇವತ್ತು ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಿ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಿವಾನುಗ್ರಹಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಇವತ್ತು ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ತದನಂತರ ನೀವು ಮಾಡುವಂಥ ಕೆಲಸದಲ್ಲಿ ಬಹಳ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ನೀಗಿಸುವಂಥ ಕಾಯಕಕ್ಕೆ ನೀವು ಮುಂದಾಗಬೇಕು. ಅಂದರೆ ಕನಿಷ್ಠ ಪಕ್ಷ ಒಬ್ಬರಿಗೋ ಇಬ್ಬರಿಗೋ ಒಂದಿಷ್ಟು ಅನ್ನದಾನವನ್ನು ಮಾಡಬೇಕು. ಅನ್ನದಾನ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ತುಂಬ ಅನುಕೂಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕೆಲಸದಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗಿದೆ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವು ಏನು ಚಿಂತನೆ ಮಾಡಿದ್ರೂ ಅದು ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಅಧಿಕ ಮಾಸದ ಅಧಿಕ ಶ್ರಾವಣದ ಈ ಶುಭ ದಿನದಂದು ತಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಭಗವಂತನಿಗೆ ಒಪ್ಪಿಗೆ ಆಗುವಂಥ ರೀತಿ ಮಾಡಬೇಕು. ಜನನ ಮೆಚ್ಚಿಸಲಿಕ್ಕೆ ಜನಾರ್ದನನ ಕೈಲಾಗುವುದಿಲ್ಲ. ಆದರೆ ನೀವು ಮಾಡುವ ಕೆಲಸ ಭಗವಂತ ತೃಪ್ತಿ ಪಡಬೇಕು. ಭಗವಂತ ತೃಪ್ತರಾಗೋದು ಹೇಗೆ? ನೀವು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ನ್ಯಾಯ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು, ಇನ್ನೊಬ್ಬರ ಹಸಿವನ್ನು ಗುರುತಿಸಿ ಅವನ ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಜ್ಞಾನಚಕ್ಷುವಿನಿಂದ ಅಂದರೆ ನಿಮ್ಮಲ್ಲಿರುವಂತಹ ಬುದ್ಧಿ ಚೈತನ್ಯದಿಂದ ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗಿ ನಿಲ್ಲುವಂತಹದ್ದು. ಇಂತಹ ಕಾಯಕವನ್ನು ತಾವು ಮಾಡಿದ್ದೇ ಆದರೆ ಸಿಂಹರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮನಸ್ಸು ನೊಂದುಕೊಳ್ತಕ್ಕಂಥದ್ದು, ಅಧಿಕವಾದಂತಹ ಚಿಂತನೆಗೊಳಗಾಗುವಂಥದ್ದು, ಇಂಥೆಲ್ಲ ಕಾಯಕಗಳಲ್ಲಿ ಸಮಸ್ಯೆ ಇದೆ. ಈ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವೇನೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮುಂದಾದರೂ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ಜೊತೆಗೆ ಇವತ್ತು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಹುತ್ತಕ್ಕೋಗಿ ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು, ಹುತ್ತದ ಮಣ್ಣಿನ ಪ್ರಸಾದ ಮನೆಯಲ್ಲೇ ಇದ್ದರೆ, ಮಹಾಮೃತ್ತಿಗೆ ಪ್ರಸಾದ ಇದ್ದರೆ ಅದನ್ನು ನಿಮ್ಮ ಕಣ್ಗಳಿಗೆ ಮತ್ತು ಕಿವಿ ಹಾಳೆಗೆ ಹಚ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ, ಹಾಗೆ ಮಧ್ಯಾಹ್ನ 2 ಗಂಟೆ 22 ನಿಮಿಷದವರೆಗೂ ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಸ್ವಲ್ಪ ಜೋಪಾನ.
ಜೋರಾಗಿ ಮಾತಾಡೋದು ಬೇಡ, ಜಗಳ ಕದನಕ್ಕೆ ಹೋಗೋದು ಬೇಡ. ಸಾಧ್ಯವಾದಷ್ಟು ಯಾರಾದರೂ ಏರು ಧ್ವನಿಯಲ್ಲಿ ಮಾತಾಡಿದ್ರೆ ಆ ಸ್ಥಳದಲ್ಲಿ ನೀವು ನಿಲ್ಲೋದೇ ಬೇಡ. ಅಲ್ಲಿಂದ ನೀವು ಜಾಗ ಬದಲಾಯಿಸಿದ್ರೆ ಬಹಳ ಉತ್ತಮ. ಇಲ್ಲ ಅಂದರೆ ಅಲ್ಲಿ ಸಮಸ್ಯೆಗಳು ಗಲಾಟೆಗೆ ಸಿಲುಕೊಳ್ಬೇಕಾಗತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಎಚ್ಚರಿಕೆ ಏನಪ್ಪ ಅಂದರೆ, ಇವತ್ತು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳಲ್ಲಿ ನೀವು ಮುಂದಾದರೆ ಒಂದಲ್ಲ ಒಂಥರ ತೊಂದರೆಗಳು ಸಿಕ್ಕಾಕೊಳ್ತೀರಿ. ಸಾಧ್ಯವಾದಷ್ಟು ಭೂಮಿಗೆ ಸಂಬಂಧಪಟ್ಟದ್ದು, ಕಾಗದ ಪತ್ರಗಳಿಗೆ ಸಂಬಂಧಪಟ್ಟದ್ದು ಅಥವಾ ಯಾವುದೇ ಒಂದು ವಿಚಾರವಾಗಿ ನೀವು ಚಿಂತನೆ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಾಯದಿಂದ ನಡೆಸಬೇಕೇ ವಿನಃ ಸ್ವಂತ ನಿರ್ಣಯ, ಸ್ವಂತ ಬುದ್ಧಿ, ಸ್ವಂತವಾಗಿ ನೀವು ಸೈನ್ ಹಾಕಿ ಯಾರಿಗೂ ಗೊತ್ತಿಲ್ಲದಿರೋ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು, ಡಿ ಚೆಕ್ಗಳು ಕೊಡ್ತಕ್ಕಂಥದ್ದು, ಬ್ಯಾಂಕು ಆಫೀಸು ಕಚೇರಿಗಳ ಕಡೆ ನೀವು ಗಮನ ಕೊಡ್ತಕ್ಕಂಥದ್ದು, ಅದು ಒಬ್ಬರೇ ನಡೆಸಿದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇಂಥ ಸಮಯದಲ್ಲಿ ನಿಮ್ಮ ಕುಟುಂಬದ ಹಿರಿಯರಾಗಲಿ, ಆತ್ಮೀಯರಾಗಲಿ, ಸ್ನೇಹಿತರಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ಮತ್ತೊಬ್ಬರ ಸಹಾಯದಿಂದ ಹಾಕುವಂಥ ಹೆಜ್ಜೆ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಒಳಿತಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ. ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಪ್ರತಿನಿತ್ಯದ ವೇಗವಾದಂಥ ಬದುಕು, ಆದರೆ ಇವತ್ತು ಮಂದಗತಿಯಲ್ಲಿ ಸಾಗುವಂಥ ಬದುಕು. ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥ ಪರಿಸ್ಥಿತಿ. ಯಾರೊಬ್ಬರನ್ನು ನಂಬಿದ್ರೂ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಎಲ್ಲೋ ಮೋಸಕ್ಕೊಳಗಾಗ್ತಾ ಇದ್ದೀವೇನೋ ಎಂಬಂಥ ರೀತಿ ನಿಮ್ಮ ಮನಸ್ಸಿಗೆ ಭಾಸವಾಗುತ್ತೆ. ಆದರೆ ಇವತ್ತು ಆರೋಗ್ಯದಲ್ಲಿ ನಿಜಕ್ಕೂ ತೊಂದರೆನೇ ಇದೆ. ಅಧಿಕವಾದಂತಹ ಬೆನ್ನೋವು ಅಥವಾ ಅರ್ಧ ತಲೆನೋವು ಅಥವಾ ಕಣ್ಗಳು ಉರಿ ಬರ್ತಕ್ಕಂಥದ್ದು, ಅದರಲ್ಲೂ ಹೆಣ್ಣು ಮಕ್ಕಳು ಗರ್ಭಕ್ಕೆ ಸಂಬಂಧಪಟ್ಟದ್ದು ಅಥವಾ ಸೊಂಟಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳಿಂದ ಇವತ್ತು ನರಳುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ಇಂತಹ ಸಮಯದಲ್ಲಿ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಬೇಕು ಒಂದು ಭಾಗದಲ್ಲಿ. ಇನ್ನೊಂದು ಕಡೆ ಬುಧವಾರ ಆದ್ದರಿಂದ ಮಹಾವಿಷ್ಣು ಆರಾಧನೆ, ವಿಷ್ಣುವಿನ ಹೆಸರಿನಲ್ಲಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ಹಂಚುವಂಥದ್ದು. ಸಾಧ್ಯವಾದರೆ ಒಂದಿಬ್ಬರು ಸುಮಂಗಲೆಯರನ್ನ ಮನೆಗೆ ಕರೆದು ಅವರಿಗಿಷ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ರೂ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಎಲ್ಲರಿಗೂ ಮಾತು ಕೊಡಬೇಕು, ಎಲ್ಲರನ್ನೂ ಅನುಸರಿಸಬೇಕು, ಎಲ್ಲರ ಮೂಗಿನೇರಿಕೆ ನಡೀಬೇಕು. ನೀವೊಬ್ಬರೇ ಸ್ವತಂತ್ರವಾದಂಥ ಬದುಕು, ಸ್ವತಂತ್ರವಾದಂಥ ಹೆಜ್ಜೆ ಹಾಕೋದು ಸ್ವಲ್ಪ ಕಷ್ಟನೇ. ಆದರೆ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಜವಾಬ್ದಾರಿ ಇದ್ದರೂ ಮತ್ತಷ್ಟು ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಇದೆ. ಇವತ್ತು ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ. ಕಂದು ಬಣ್ಣದ ಗೋಮಾತೆಗಾಗಲಿ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಜೊತೆಗೆ ಸಾಧ್ಯವಾದರೆ ಮಧ್ಯಾಹ್ನ ಸ್ಫುಟ ಇಟ್ಟಂಗೆ 12 ಗಂಟೆ ಅಭಿಜಿನ್ ಲಗ್ನ. 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ರಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು 108 ಅಥವಾ 54 ಬಾರಿ ನೀವು ಪಠನೆ ಮಾಡಿದ್ದೆ ಆದರೆ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಮಂಜಿನಗಡ್ಡೆ ಥರ ಕರಗಿ ಹೋಗ್ಬಿಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾರೊಬ್ಬರೊಂದಿಗೆ ವ್ಯವಹರಿಸಬೇಕಾದರೂ ಮಾತಾಡಬೇಕಾದರೂ ಸ್ವಲ್ಪ ಜವಾಬ್ದಾರಿ ಇರಲಿ. ಇವತ್ತು ನಿಮ್ಮ ಕಾಯಕದಲ್ಲಿ ಅಷ್ಟು ಅರ್ಥಗರ್ಭಿತವಾದಂಥ ಬದುಕು ಕಾಣೋದು ಬಹಳ ಕಷ್ಟ. ನಿಷ್ಠೂರದ ಹೊರೆ ಇವತ್ತು ನೀವು ಹೊರಬೇಕಾಗತ್ತೆ. ಅಷ್ಟೇ ಅಲ್ಲದಿರ ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ಕೈಕಟ್ಟಿ ನಿಲ್ಲಬೇಕಾಗತ್ತೆ. ಇವತ್ತು ವಿದ್ಯಾರ್ಥಿಗಳಿಂದ ಹಿಡಿದು ಉದ್ಯೋಗ ಮಾಡ್ತಿರ್ತಕ್ಕಂಥ ಹಿರಿಯರವರೆಗೂ ಇವತ್ತು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳಲ್ಲ. ಆದರೆ ಬುಧವಾರದ ಮಹಾವಿಷ್ಣು ಪ್ರಾರ್ಥನೆ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳು ಸೃಷ್ಟಿಗೆ ಅವರಲ್ದಿರ ಮತ್ತಾರೂ ಅಲ್ಲ. ಅದಕ್ಕಾಗಿ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹಾಕುವ ಹೆಜ್ಜೆಯನ್ನು ಒಳ್ಳೆ ಸುಂದರವಾದಂಥ ಬದುಕಿನಡೆ ನಡೆಯಿರಿ. ಇವತ್ತು ಧನುರ್ಲಗ್ನದಲ್ಲಿರ್ತಕ್ಕಂಥವರು ವ್ಯವಹಾರ, ವ್ಯಾಪಾರ, ಕೆಲಸ ಕಾರ್ಯಗಳು ಅಥವಾ ಉದ್ಯೋಗಾಕಾಂಕ್ಷಿಗಳು, ಉದ್ಯೋಗಕ್ಕಾಗಿ ಅಪೇಕ್ಷೆ ಪಡ್ತಿರ್ತಕ್ಕಂಥವ್ರು, ಹಾಗೆ ವಿದ್ಯಾರ್ಥಿಗಳು ಮತ್ತೊಂದಷ್ಟು ವಿದ್ಯಾಭ್ಯಾಸವನ್ನು ಮತ್ತಷ್ಟು ಉನ್ನತವಾದಂಥ ಸ್ಥಿತಿಯಲ್ಲಿ ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ತಕ್ಕಂಥವ್ರು. ಇವತ್ತು ನೀವು ಮಾಡಬೇಕಾದ್ದು, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಬನ್ನಿ ವೃಕ್ಷವನ್ನು ನೋಡಿ, ಬನ್ನಿ ವೃಕ್ಷ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಸಾಧ್ಯವಾದರೆ ಮಧ್ಯಾಹ್ನ ನೀವು ಆಹಾರವನ್ನು ಸ್ವೀಕರಿಸೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಯಾರಿಗೂ ನೀವು ಅನ್ನದಾನ ಮಾಡಲಿಕ್ಕಾಗಿದ್ರು ಒಂದಿಡಿ ಧಾನ್ಯವನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಜೊತೆಗೆ ಗಿಡ ಮರಗಳಿಗೆ ನೀರು ಉಣಿಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಮುಂದಕ್ಕೆ ಹೋಗೋಣವಾ? ಹಾಗೆ ಹೋಗ್ಬೋದು. ನೀವು ಸುಮ್ಮನೆ ಇದ್ರೆ ನಾವು ಇಲ್ಲೇ ಇದ್ದು ಬಿಡ್ತೀವಿ. ಇಲ್ಲ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸಣ್ಣ ಪುಟ್ಟ ಅಡ್ಡಿ ಆತಂಕ ಆಗುವಂಥದ್ದು, ಸಮಸ್ಯೆಗಳು ಎದುರಾಗುವಂಥ ರೀತಿ ಇರುತ್ತೆ. ಬೆಟ್ಟದಂಥ ಸಮಸ್ಯೆ ಬಂದರೂ ಅಲ್ಲಿಂದಲೇ ದೂರ ಮಾಡಿಕೊಂಡು ಮನಸ್ಸನ್ನು ಶಾಂತಿ ನೆಮ್ಮದಿಯಾಗಿಟ್ಕೊಳ್ಳುವಂಥ ಯೋಗಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ನೀಲಾಂಚನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಶನೈಶ್ಚರನ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು, ಮನೋಕೋರಿಕೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಹಿರಿಯರ ಮಾರ್ಗದರ್ಶನ ಮಕರ ರಾಶಿಯವರಿಗೆ ಬೇಕೇ ಬೇಕು. ಮಕರ ರಾಶಿಯವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ 1 ಲೋಟ ನೀರಿಗೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ, ಅದರಲ್ಲಿ 2 ಶ್ವೇತವರ್ಣದ ಪುಷ್ಪವನ್ನು ಹಾಕಿ ಮನೆಯಲ್ಲಿ ನೈಋತ್ಯ ಭಾಗದಲ್ಲಾಗಲಿ ಈಶಾನ್ಯ ಭಾಗದಲ್ಲಿ ಆ ಲೋಟವನ್ನು ಇಟ್ಟು ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಸಂಜೆ ನಿಮ್ಮ ಕೆಲಸ ಕಾರ್ಯ ಎಲ್ಲ ಮುಗಿಸಿ ಮನೆಗೆ ಬಂದಾದ ನಂತರ ಆ ಲೋಟದಲ್ಲಿರ್ತಕ್ಕಂಥ ನೀರು ಪುಷ್ಪವನ್ನು ಒಮ್ಮೆ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆಗಳಾದರೂ ಮಂಜಿನಗಡ್ಡೆ ಥರ ಕರಗಿ ಹೋಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇಲ್ಲಿವರೆಗೂ ನಿಮ್ಮ ಸಮಸ್ಯೆಗಳೆಂಬತಕ್ಕಂಥದ್ದು ಬೆಟ್ಟದಷ್ಟಿದ್ರೂ ಸ್ವಲ್ಪ ಮಟ್ಟಿಗೆ ಮಂಜಿನಗಡ್ಡೆ ಥರ ಕರಗುವಂತಹ ಯೋಗಫಲ ನಿಮ್ಮದು. ಆದರೂ ನಿಮ್ಮ ಮನೋಕಾಮನೆ ಸಿದ್ಧಿಗಾಗಿ ತಾವು ಮಾಡುವಂಥ ಸಂಕಲ್ಪ, ತಾವು ಮಾಡುವಂಥ ದೇವತಾರಾಧನೆ, ತಾವು ಮಾಡುವಂಥ ದಾನ ಧರ್ಮಾದಿಗಳು ಇದೆಲ್ಲವೂ ಸಹಿತ ನಿಮ್ಮನ್ನು ಕಾಪಾಡುವಂಥದ್ದು ಇರುತ್ತೆ. ಇವತ್ತು ಸಾಧ್ಯವಾದಷ್ಟು ಗುರು ಹಿರಿಯರ ಒಂದು ಪ್ರಾರ್ಥನೆ, ಎಲ್ಲಾದರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ದೇವತಾರಾಧನೆ ಮಾಡ್ತಕ್ಕಂಥದ್ದು, ಅಥವಾ ದೇವರ ಸಾನ್ನಿಧ್ಯದಲ್ಲಿ ಒಂದು ಪೂಜಾನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು, ಇಂತಹ ಒಂದು ಕಾಯಕವನ್ನು ತಾವು ಮಾಡಿದ್ದೇ ಆದರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಧಿಕ ಶ್ರಾವಣದಲ್ಲಿ ನೀವು ಮಾಡುವ ಕಾಯಕ ಅರ್ಥಗರ್ಭಿತವಾಗಿ ಫಲ ಸಿಗಬೇಕಾದರೆ ಇವತ್ತು ಮಹಾಗಣಪತಿಯನ್ನು ಅಥವಾ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ತುಳಸಿ ಅರ್ಚನೆ ಮಾಡತಕ್ಕಂಥದ್ದು, ಅದರಲ್ಲೂ 33ರ ಸಂಖ್ಯೆಯಲ್ಲಿ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡತಕ್ಕಂಥದ್ದು, ಹಸಿದ ವ್ಯಕ್ತಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣುವಂಥ ಯೋಗಫಲ ಇರತಕ್ಕಂಥದ್ದು, ಇದೆಲ್ಲವೂ ನಿಮ್ಮ ಅದೃಷ್ಟದಲ್ಲಿದೆ. ಇವತ್ತು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ತುಳಸಿ ಎಲೆ ಆಗಲಿ ಅಥವಾ ಬಿಲ್ವಪತ್ರೆ ಆಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಔದುಂಬರ ಆಗಲಿ, ತುಳಸಿ, ಬಿಲ್ವಪತ್ರೆ, ಔದುಂಬರ ಈ 3ರಲ್ಲಿ ಯಾವುದಾದ್ರು ಎಲೆಗಳನ್ನು ತಂದು ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಆ ಎಲೆಗಳ ಮೇಲೆ ಬರೆದು, ಅದರಲ್ಲೂ 11 ಅಥವಾ 21 ಅಥವಾ 54 ಎಲೆಗಳ ಮೇಲೆ ಬರೆದು ಆ ಬರೆದಿರ್ತಕ್ಕಂಥ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಬರೆದಿರ್ತಕ್ಕಂಥ ಎಲೆಗಳನ್ನು ನಿಮ್ಮ ಮನೆ ದೇವರಿಗೋ ಅಥವಾ ದೇವಾಲಯದಲ್ಲಿರ್ತಕ್ಕಂಥ ದೇವರಿಗೋ ಅಥವಾ ವಿಷ್ಣು ಸಾನ್ನಿಧ್ಯಕ್ಕೂ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಹೊಂದಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ವೃದ್ಧಿಸ್ಕೊಳ್ಬೋದು. ಬುಧವಾರ ಇವತ್ತು ಹೇಳಬೇಕಾದ್ರೆ ಇರ್ತಕ್ಕಂಥ ಎಲ್ಲ ರಾಶಿಗಳ ಫಲಕ್ಕೂ ಈ ರಾಶಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಈ ರಾಶಿಯಲ್ಲಿರ್ತಕ್ಕಂಥವರು ತಾಳ್ಮೆ, ಸಮಾಧಾನ ಬೇಕು. ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕು. ಬರುವಂತಹ ಆ ಕ್ಷಣದ ಕೋಪ ದೂರ ಮಾಡಿಕೊಂಡ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಜೊತೆಗೆ ಯಾರು ನನ್ನವರು ಅಥವಾ ಹೊರಗಿನವರು, ಅವ್ರು ಆಡುವ ಮಾತೇನು ಅಥವಾ ನನಗೆ ಅವರಿಂದ ಏನು ನೋವಾಗುತ್ತೆ, ಇದು ಯಾವುದರ ಚಿಂತನೆ ನಿಮಗೆ ಬೇಡ. ನೀವು ಮಾಡುವ ಕಾಯಕದಲ್ಲಿ ಲೋಪವಿಲ್ಲದಂಥ ರೀತಿ ನಿಮ್ಮ ಕಾಯಕವನ್ನು ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 15 ನಿಮಿಷ, 2ರಿಂದ 4:15 ಬಹಳ ಉತ್ತಮವಾದಂಥ ಕಾಲ. ಈ ಸಮಯದಲ್ಲಿ ನಿಮ್ಮ ಅನುಕೂಲವಾಗುತ್ತೆ. ನಿಮ್ಮ ಆಲೋಚನೆಯಿಂದ ಮತ್ತೆ 4 ಜನಕ್ಕೆ ಅನುಕೂಲ ಆಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಅನಾರೋಗ್ಯದಲ್ಲಿ ನರಳುತ್ತಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯದಲ್ಲಿ ಚೆನ್ನಾಗಿರ್ಲಿಕ್ಕೆ ಇರತಕ್ಕಂಥ ಒಂದು ಒಳ್ಳೆಯ ಫಲ ಇದೆ. ಇವತ್ತು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಎಲ್ಲಾದರೂ ಒಂದು ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದಲ್ಲಿ ಒಂದಷ್ಟು ಬಿಳಿಯ ವಸ್ತ್ರ, ಅದರ ಜೊತೆಗೆ ಒಂದಷ್ಟು ಉದ್ದಿನಬೇಳೆ, ಬಿಳಿ ವಸ್ತ್ರ, ಉದ್ದಿನಬೇಳೆ ಇದನ್ನು ಯಾವುದಾದ್ರು ಕ್ಷೇತ್ರಕ್ಕೆ, ಯಾವುದಾದ್ರು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆಗಿಂದಾಗಲೇ ಬಂದೊದಗುವಂಥ ಗಂಡಾಂತರಗಳನ್ನು, ಅನಾರೋಗ್ಯ ಕ್ಷಣಗಳನ್ನು, ವಾಹನದಲ್ಲಿ ಎದುರಾಗುವಂಥ ತೊಂದರೆ ತಾಪತ್ರೆಗಳನ್ನು, ಜೊತೆಗೆ ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗೋ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇ ಆಗಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೂ ಸಹಿತ ಇವತ್ತು ಪರಿಹಾರವನ್ನು ಹುಡುಕೊಳ್ಬೋದು. ಅದಕ್ಕಾಗಿ ಇವತ್ತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡುವಂಥದ್ದಾಗಲಿ. ಇದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಗುರುಗಳು ಕೂಡ ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಈಗ
ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಓ, ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಹೊರದೇಶದಿಂದ ಕರೆ ಮಾಡ್ತಾ ಇದ್ದೀನಿ. ಓ, ಹೊರದೇಶದಿಂದ. ಹೊರದೇಶ ಅಂದ್ರೆ ಎಲ್ಲಿ ತಾಯಿ? ನಿಮಗೆ ಎಲ್ಲ ಡೀಟೇಲ್ಸ್ ಕೊಡಕ್ಕೆ ಬೇಡ. ಆಯ್ತು, ಸರಿ, ಸಂತೋಷ, ಪರವಾಗಿಲ್ಲ. ಅಮ್ಮ, ತಮ್ಮ ಹೆಸರಮ್ಮ? ಹೆಸರು ಬೇಡ ಅಂತೀರಾ? ಹೌದು. ಹಾ, ಸರಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಮನೆ ಮತ್ತೆ ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು, ನನ್ನ ಮನೆ ಪರಿಸ್ಥಿತಿ ಬಗ್ಗೆ. ಆಯ್ತಮ್ಮ, ತೊಂದರೆ ಇಲ್ಲ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ಏನಿಲ್ಲ, ಮನೆ ಪರಿಸ್ಥಿತಿ ಸರಿ ಇಲ್ಲ, ಕೈಬಾಗ ಹತ್ತುತ್ತಿಲ್ಲ, ಏನೂ ಇಲ್ಲ. ಅದಕ್ಕೆ ಕೇಳೋಣ ಅಂತ ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ, ಇವಾಗ ಸಿಕ್ಕಿದೆ. ಒಳ್ಳೇದಾಗ್ಲಿ. ಅಂದ್ರೆ ತಾವು ಹೊರದೇಶದಲ್ಲಿದ್ದು ಅಲ್ಲೇ ಉದ್ಯೋಗಸ್ಥರಾಗಿದ್ದೀರಾ? ಅಲ್ಲೇ ಉದ್ಯೋಗ ಮಾಡ್ತಿದ್ದೀರಾ ಅಥವಾ ಹೇಗೆ? ನಾನೇನು ಉದ್ಯೋಗ ಮಾಡ್ತಿಲ್ಲ, ನನ್ನ ಯಜಮಾನ್ರು ಉದ್ಯೋಗ ಮಾಡ್ತಿದ್ದಾರೆ. ಆದ್ರೂ ತುಂಬಾ ಪ್ರಾಬ್ಲಮ್ಸ್ ಇದೆ ಮನೇಲಿ. ಏನು ಬಂದಿದ್ ಏನು ಉಳಿಯಲ್ಲ, ಎಲ್ಲ ಏನು ಹಂಗಾಗಿದೆ. ಅದಕ್ಕೆ. ಹೌದಾ? ಅವ್ರ ಜನ್ಮ ನಕ್ಷತ್ರ ಗೊತ್ತಮ್ಮ ಅಥವಾ ಮನೆಯವ್ರು ಇದ್ದಾರಾ? ಮನೆಯವ್ರ ಜನ್ಮ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿನ? ಹೌದು, ಆಶ್ಲೇಷ ನಕ್ಷತ್ರ, ಕರ್ಕಾಟಕ. ಮನೇಲಿ ಇದ್ದಾರಮ್ಮ? ಯಜಮಾನ್ರು ಇದ್ದಾರಾ ಈಗ? ಇಲ್ಲ ಇಲ್ಲ. ಕರ್ಕಾಟಕ ನೋಡಿ, ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಭವಿಷ್ಯತ್ತನ್ನು ಹೇಳೋದಾದರೆ ಇನ್ನೂ ಸ್ವಲ್ಪ ದಿವಸ ತಾವು ಕಾಯಬೇಕು. ಅಂದರೆ ಬಹುಶಃ ಈ ಫೆಬ್ರವರಿ 13ನೇ ತಾರೀಕುವರೆಗೂ ಕಾದರೆ ಅಲ್ಲಿಂದ ಆಚೆಗೆ ಅವ್ರ ಭವಿಷ್ಯದಲ್ಲಿ ಸ್ವಲ್ಪ ಬೆಳಕು ಕಾಣ್ಬೋದು. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಅಂತ ಯೋಚನೆ ಮಾಡೋದಾದರೆ ತಾವು ಸಹಿತ ಈ ಜನವರಿ 14 ಸಂಕ್ರಾಂತಿ ಆಗೋ ತನಕ ನಿಮ್ಮ ಸಮಸ್ಯೆಗಳು ಏನು ದುಡಿಮೆ ಮಾಡಿದ್ರು ಅಲ್ಲಿಂದ ಅಲ್ಲೇ ಖರ್ಚು ವೆಚ್ಚ ಇದ್ದೇ ಇರುತ್ತೆ. ದುಡಿಮೆ, ಖರ್ಚು ವೆಚ್ಚ ಇದೆಲ್ಲ ಪಕ್ಕಕ್ಕಿಡೋಣ. ಮನೆಯಲ್ಲೊಂದು ಶಾಂತಿ, ನೆಮ್ಮದಿ ಬೇಕು. ನಮ್ಮ ದೇಶವಲ್ದಿರ ಹೊರದೇಶದಲ್ಲಿ ಹೋಗಿ ಅಲ್ಲಿ ಕಷ್ಟಪಟ್ಟು ದುಡಿದು ಏನೋ ಜೀವನೋಪಾಯಕ್ಕಾಗಿ ತಾವು ಕೆಲಸ ಮಾಡ್ತಿದ್ದೀರಿ. ಆದರೆ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಬೇಕಲ್ಲ. ಆ ನೆಮ್ಮದಿ, ಸುಖ, ಸಂತೋಷಕ್ಕೆ ಭಂಗ ಬರೋದಾದರೆ ನಾವು ಎಲ್ಲಿದ್ದು ಕೆಲಸ ಮಾಡಿದ್ರೂ ಒಂಥರ ಪ್ರಯೋಜನ ಇದ್ದಂಥ ರೀತಿಯಲ್ಲಾಗುತ್ತೆ. ಅಂದರೆ ಈಗ ನಿಮ್ಮ ಗ್ರಹಗತಿಗಳು ಶನಿ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾಗಿದೆ. ಅಲ್ಲದಿಂದ ಈ ಕಡೆ ಮಾನಸಿಕ ಒತ್ತಡ ಜೊತೆಗೆ ಅನಾರೋಗ್ಯ ಸಮಸ್ಯೆ ಅಥವಾ ಯಾವುದಾದ್ರು ಒಂದು ಸಮಸ್ಯೆ ಬಂದರೆ ಇದು ಮುಗಿಯುತ್ತೋ ಇಲ್ವೋ, ಇದು ಪರಿಹಾರ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಆತಂಕ ಇದು ನಿಮ್ಮನ್ನು ಬಾಧಿಸ್ತಾ ಹೋಗ್ತಾ ಇರುತ್ತೆ. ಅದರಿಂದ ಜನವರಿ 14 ಸಂಕ್ರಾಂತಿ ಹಬ್ಬ ಆಗೋ ತನಕ ಈ ಸಮಸ್ಯೆ ಕಟ್ಟಿಟ್ಟು ಬುತ್ತಿ. ಇದನ್ನು ನೀವು ಬಗೆಹರಿಸ್ಕೊಳ್ಳೋದಕ್ಕೆ ಚಿಕ್ಕದಾದಂಥ ಪರಿಹಾರ ಅಂದರೆ ನಿಮಗೆ ಆ ಪ್ರಾಂತ್ಯಗಳಲ್ಲಿ ಪರಿಹಾರ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ, ಆದರೂ ನಿಮಗೆ ಅನುಕೂಲವಾಗಿರುವಂಥ ಒಂದು ಅನುಷ್ಠಾನ ಹೇಳ್ಕೊಡ್ತೇನೆ. ನೀವು ಪ್ರತಿನಿತ್ಯ ಬೆಳಗಿನ ಕಾಯಕ, ಬೆಳಗ್ಗೆ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಕೈ ಮುಗಿದು ದೇವ್ರಿಗೆ ಆಚೆ ಡ್ಯೂಟಿಗೆ ಹೋಗ್ತಿರಲ್ಲ ಅಥವಾ ಮನೆಯಲ್ಲಿರೋದಾದ್ರೂ ನೀವು ಮಾಡಬೇಕಾದ್ದು ಪಶ್ಚಿಮಾಭಿಮುಖವಾಗಿ ನಿಂತು, ನಿಮ್ಮ ಮನೆಯಲ್ಲೇ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೈಶ್ಚರಾಯ ನಮಃ ಅಂತಕ್ಕಂಥ ಮಂತ್ರವನ್ನು 108 ಸತಿ ಪಠನೆ ಮಾಡಿ. ಈ ಮಂತ್ರ ಪಠನೆ ಮಾಡುವಾಗ ಕಡಲೆ ಹಿಟ್ಟಿರುತ್ತಲ್ಲ, ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ, ಕಡಲೆ ಹಿಟ್ಟಿದ್ರೆ ಒಳ್ಳೆಯದು, ಕಡಲೆಬೇಳೆಗಿನ ಕಡಲೆ ಹಿಟ್ಟು ಒಳ್ಳೆಯದು. ಆ ಕಡಲೆ ಹಿಟ್ಟನ್ನು ಒಂದು 108 ಉಂಡೆಗಳನ್ನು ಮಾಡಿ, ಸಣ್ಣ ಸಣ್ಣದಾಗಿ ಒಂದು ತೊಗರಿಬೇಳೆ ಅಷ್ಟು ಇರ್ತಕ್ಕಂಥ 108 ಉಂಡೆಗಳನ್ನು, ಕಡಲೆಬೇಳೆ ಉಂಡೆಗಳನ್ನು ಮಾಡಿ, ಪ್ರತಿಯೊಂದು ಉಂಡೆಗಳಲ್ಲೂ ಸಹಿತ ಒಂದು ಕಡಲೆ ಹಿಟ್ಟಿನ ಉಂಡೆ ಮಾಡಿ ಕೈಯಲ್ಲಿಟ್ಕೊಂಡು ಓಂ ಗಮ್ ಓಂ ಗಮ್ ಓಂ ಗಮ್, ಆ ಗಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ಒಂದು ಉಂಡೆಯನ್ನು ನೀವು ನೋಡಬೇಕು. ಆ ಉಂಡೆಯನ್ನು ಅಂದರೆ ಆ ಕಡಲೆ ಹಿಟ್ಟಿನ ಉಂಡೆಯನ್ನು ನಿಮ್ಮ ಕಣ್ಣಲ್ಲಿ ನೋಡ್ತಾ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಂಡು ಅದನ್ನು ನೀರಿಗೆ ಹಾಕಿ, ಒಂದು ತಟ್ಟೆಯಲ್ಲಿ ನೀರಿಡಿ, ನೀರಿಗೆ ಹಾಕಿಬಿಡಿ. ನೀರಿಗೆ ಹಾಕಿದ್ಮೇಲೆ ನಿಮ್ಗೆ ಆಚೆ ಕಡೆ ಗಿಡದ ಮೇಲಾದರೂ ಹಾಕಿ, ಆಚೆ ಕಡೆ ಗಿಡಗಳ ಮೇಲೆ ಹಾಕ್ಲಿಕ್ಕೆ ಆಗಿಲ್ಲ ಅಂದರೆ ಅದು ಎಲ್ಲಿ ನೀರು ಹೋಗುವಂಥ ಸ್ಥಳ ಇದ್ದರೆ ಅಲ್ಲಿ ಹಾಕ್ಬಿಡಿ. ಒಟ್ಟಾರೆ ಹೇಳಬೇಕಂದ್ರೆ ಈ ತಂತ್ರವನ್ನು ಒಂದು 11 ದಿವಸ ನೀವು ಮಾಡಿದ್ದೇ ಆದರೆ ನಿಮ್ಮ ಮನಸ್ಸು ಸ್ವಲ್ಪ ಶಾಂತಿ, ನೆಮ್ಮದಿ ಆಗುತ್ತೆ. ಮಾಡಿ, ಒಳ್ಳೇದಾಗಲಿ. ಅಂದ್ರೆ ನಾನು ಇವಾಗ ಬಸ್ರಿ ಇದ್ದೀನಿ, ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ನಾನು ಹೇಳುವಂಥದ್ದು ಅಥರ್ವಣ ಅಲ್ಲ, ನಾನು ಹೇಳುವಂಥ ಈ ಒಂದು ತಂತ್ರಸಾರ ಇದರಿಂದ ಯಾರಿಗೂ ತೊಂದರೆ ಇಲ್ಲ. ಇದು ನಿಮ್ಮ ಯಶಸ್ಸಿಗೋಸ್ಕರ ತಾವೀಗ ಮಾಡ್ಬೋದು. ಇದು ಮಾಡೋದು ಇನ್ನೂ ಒಳ್ಳೇದೇನೆ. ಇದರಿಂದ ಇನ್ನಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ನೀವು. ಒಳ್ಳೇದಾಗಲಿ ತಾಯಿ. ಮಾಡಮ್ಮ.
ಹೊರದೇಶದಿಂದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರೆ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಗುರುಜಿ ಅವರೇ, ನಮಸ್ಕಾರ ಗುರುಜಿ ಅವರೇ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ ಅವರೇ, ನಿಮ್ಮ ಆಶ್ರಮಕ್ಕೆಲ್ಲ ಬಂದಿದ್ದ ನಾವು. ಹೌದಾ? ಓಹೋ, ಬೋರಸ್ವಾಮಿ ದರ್ಶನ ಮಾಡಿದ್ರಾ? ಮಾಡಿದ್ನು. ನಮ್ಮದು ಬಾಟ್ಲಲ್ಲಿ ನೀರ್ ತಂದಿರೋದು ಇಸ್ಕ ಕುಡಿದ್ರಿ ಗುರುಜಿ ಅವರೇ ನೀವೆಲ್ಲ. ಹೌದಾ, ಸಂತೋಷ ತಾಯಿ. ಅಮ್ಮ ಎಲ್ಲಿಂದ ಕರೆ ಮಾಡ್ತೀರಿ? ಗುರುಜಿ ಅವರೇ, ಹಾ 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 ಸರಿ ಸರಿ. ಆಶ್ರಮಕ್ಕೆ ಬಂದು ಒಂಥರ ನೆಮ್ಮದಿ ಅನಿಸ್ತು ಗುರುಜಿ ಅವರೇ. ಸಂತೋಷ ತಾಯಿ, ಸಂತೋಷ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮೈಸೂರು ಜಿಲ್ಲೆಯಿಂದ ಬನ್ನೂರು ಅಂತ ಗುರುಜಿ ಅವರೇ. ಓಕೆ, ಮೈಸೂರು ಜಿಲ್ಲೆಯಿಂದ ಬನ್ನೂರು. ಅಮ್ಮ ತಮ್ಮ ಹೆಸರು? ನಾಗರತ್ನ ಗುರುಜಿ ಅವರೇ. ನಾಗರತ್ನ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ಮನೆ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಜಿ ಅವರೇ. ನಮ್ಮ ಮನೆಗೆ ಸಮಸ್ಯೆ, ನಮ್ಮ ಮಗನ ಕಳ್ಕೊಂಡು 4 ತಿಂಗಳಾಗಿದೆ ಗುರುಜಿ. ಸೂಸೈಡ್ ಮಾಡ್ಕೊಂಡು ಇದ್ದಕ್ಕಿದ್ದಾಗೆ ನ್ಯಾಣ ಹಾಕೋಗ್ಬಿಟ್ಟು ಅವ್ನು ಒಬ್ನೇ ನಮ್ಗೆ ಆಧಾರವಾಗಿದ್ದ ಗುರುಜಿ. ನಮ್ಗೆ 2 ಮಕ್ಳು, ಒಬ್ನೇ ಹೆಣ್ಮಗಳು, ಒಬ್ಳು ಗಂಡು ಮಗ ಗುರುಜಿ. 90 ವರ್ಷದ ಮಗ ನ್ಯಾಣ ಹಾಕೋಗ್ಬಿಟ್ಟು ಗುರುಜಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ ಗುರು, ನಮಸ್ಕಾರ ಗುರುಜಿ ಅವರೇ. ನಮಸ್ತೆ ಅಮ್ಮ. ನಿನ್ನೆಲ್ಲ ಮಾತು ಕೇಳಿ ನಾನು ಏನು ಮಾತಾಡಬೇಕು ನಾನೇ ಮೂಗನಾಗ್ಬಿಟ್ಟಿದ್ದೇನೆ. ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂತಹ ಮಗನ್ನ ನೀವು ಕಳ್ಕೊಂಡು ಅದು 4 ತಿಂಗಳು ಅಂತ ಬೇರೆ ಹೇಳ್ತಾ ಇದ್ದೀರಿ. ಹೇಗಾಯ್ತು? ಇದ್ದಕ್ಕಿದ್ದಾಗೆ ಸಾವು ಹೋಗಿದ್ನ ಗುರುಜಿ. ಫ್ರೆಂಡ್ಸ್ ಸಾವುಗೆ ಮಂಗಳವಾರ ಹೋಗಿದ್ ಬಂದ, ಭಾನುವಾರ ಕಂಡು ಚೆನ್ನಾಗಿದ್ನ. ಸೋಮವಾರ ನೈಟು ಆತರ ಒಳಗಡೆ ರೂಮಲ್ಲಿ ಬಾಕ್ಲ ಹಾಕೊಂಡು ನ್ಯಾಣ ಹಾಕೋಬಿಟ್ಟಿದ್ದ ಗುರುಜಿ ಅವರೇ. ಅಂದ್ರೆ ಅವನ ಸ್ನೇಹಿತನ ಸಾವು ಹೋಗಿ ಬಂದಿದ್ದ? ಅವ್ನ ಫ್ರೆಂಡ್ ಸಾವು ಹೋಗಿದ್ ಬಂದು 4 ದಿವಸ ಆಗಿತ್ತು ಗುರುಜಿ ಅವರೇ. ಮಂಗಳವಾರ ಹೋಗಿದ್ ಬಂದ, ಚೆನ್ನಾಗೇ ಇದ್ನ ಗುರುಜಿ. ಸಾವಿದ್ದ ಬಂದು ಬಾಯ ಐತದ ಮಮ್ಮಿ ಅಂದ್ಬಿಟ್ಟು ನನ್ನ ಪಕ್ಕದಲ್ಲೇ ಮಲಗಿದ್ನ ಗುರುಜಿ ಅವರೇ. ಹಾ, ಬಹುಶಃ ಆ ದೃಶ್ಯಗಳನ್ನೆಲ್ಲ ಅವನ ತಲೆಗೆ ಹಾಕೊಂಡ್ಬಿಟ್ಟಿದ್ದಾನೆ, ಅದನ್ನು ನೋಡಿದ್ದಾನೆ. ಸ್ನೇಹಿತ ಅಥವಾ ಏನೋ ಬಂಧುತ್ವ ಅಂತ ಕ್ಷಣಗಳು ಹೋಗೋದು ನಿಜ. ನೋಡಿ, ಮನುಷ್ಯ ಇನ್ನೊಬ್ಬ ಮನುಷ್ಯನ ಸಾವನ್ನು ಕಂಡಾಗ ಆ ಸಾವಿನ ಭಯ ಎಂಬತಕ್ಕಂಥದ್ದು ಯಾರನ್ನೂ ಬಿಡೋದಿಲ್ಲ. ಪ್ರತಿಯೊಬ್ಬರಿಗೂ ಅಂಜಿಕೆ ಬಂದ್ಬಿಡುತ್ತೆ. ಅದಕ್ಕೆ ಹೇಳೋದು, ತನ್ನ ನೆರಳು ತನ್ನ ಭಯ ಅಂತ ಹೇಳ್ತಾರಲ್ಲ, ಹಾಗೆ ಆ ನೆರಳಿನ ಕತೆ ಇದು. ಇರಲಿ, ಎಷ್ಟು ವರ್ಷ ಮಗನಿಗೆ? 19 ವರ್ಷ ಆಗಿತ್ತು ಗುರುಜಿಯರೇ. 18 ತುಂಬಿ 1 ತಿಂಗಳಾಗಿತ್ತು ಗುರುಜಿಯರೇ. ನಿಮ್ಮ ಆಶ್ರಮ ಬಂದದ್ದು 2 ತಿಂಗಳಾಗಿತ್ತು. ನಾನು ನೆಮ್ಮದಿ ಅನಿಸ್ತಾನೆ ಇರ್ಲಿಲ್ಲ ಗುರುಜಿಯರೇ. ನಾನು ಏನಾರ ಮಾಡ್ಕೊಂಡು ಸೋತೋಗ್ಬೇಕು ಅನಿಸ್ತಿದ್ದೆ ಗುರುಜಿಯರೇ. ಅಮ್ಮ ನೋಡು ತಾಯಿ, ಹೋಗೋರು ಹೋದ ನಂತರ ಇರ್ತಕ್ಕಂಥವ್ರು ನಾನು ಹೋದರೆ ಹೇಗಿರುತ್ತೆ ಅಂತ ಚಿಂತನೆ ಮಾಡೋದು ಅದು ಮೂರ್ಖತನ ಆಗುತ್ತೆ. ಅವನು ಕರೆದಾಗ ನಾವು ಹೋಗಬೇಕೇ ವಿನಃ ಮುಂಚಿತವಾಗಿ ನಾನು ಬರ್ತೀನಿ ಅಂದರೆ ಅದು ಸಾಧ್ಯನಮ್ಮ? ಅದು ಸಾಧ್ಯವಿಲ್ಲ. ಆದರೂ ನಿನಗೆ ಸಮಾಧಾನ ಮಾಡೋ ಶಕ್ತಿ ಖಂಡಿತ ನನಗಿಲ್ಲ. ಯಾಕೆಂದರೆ ನೀನು ಕಳ್ಕೊಂಡಿರ್ತಕ್ಕಂಥದ್ದು ಮರಳಿ ಪಡಿತಕ್ಕಂಥದ್ದಲ್ಲ, ಅವನು ಹಣೆಯಲ್ಲಿ ಬರೆದಿದ್ದಷ್ಟು. ನೀನು ಅದನ್ನು ಮನಸ್ಸು ಗಟ್ಟಿ ಮಾಡ್ಕೋ. ನಿನಗೆ ಖಂಡಿತ ಒಳ್ಳೇದಾಗಲಿ, ನಿನಗೆ ಒಳ್ಳೇದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಆಶ್ರಮಕ್ಕೆ ತಾವು ಬಂದಿದ್ರಾ? ಬಂದಿದ್ನು ಗುರುಜಿಯರೇ. 2 ತಿಂಗಳಾಗಿತ್ತು. ಜನಗಳೆಲ್ಲ 2 ತಿಂಗಳಾಗಿದ್ರು ದೇವ್ರಿಗೆ ಹೋಗೋರೆ ಹಂಗೋಗೋರೆ ಅಂತ ಎಲ್ಲ ಆಡ್ಕೊಂಡ್ರು ಗುರುಜಿ. ಅಕ್ಕಪಕ್ಕದವರೆಲ್ಲ 100 ಜನ 100 ಮಾತಾಡಲಿ, ತಲೆ ಕೆಡಿಸ್ಕೋಬೇಡ. ಎಲ್ಲವೂ ಬೇಕು ಬೇಡಗಳನ್ನು ಕೊಡ್ತಕ್ಕಂಥವ್ರು ಭಗವಂತ. ಅವನಿಗೆ ಗೊತ್ತಿಲ್ವಾ ನಮ್ಮ ಕಷ್ಟ ಏನು ಅಂತ? ಭಗವಂತನು ಗೊತ್ತಿಲ್ಲದೇ ನಡೀತಾ ಇದೆಯಮ್ಮ. ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರು ಉಸಿರು ಅವನು ಕೊಡೋ ಭಿಕ್ಷೆ ಅದು. 100 ಜನ ನೋಡಮ್ಮ, ಮನುಷ್ಯ ಬದುಕಿದ್ರೂ ಆಡ್ಕೊಳ್ತಾರೆ, ಮನುಷ್ಯ ಸತ್ರೂ ಆಡ್ಕೊಳ್ತಾರೆ. ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಿ ಆಗೋದಿಲ್ಲ. ನೀನು ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ನಿನಗೆ ಯಾವಾಗ ನಿನಗೆ ನೋಡಬೇಕು ಅನ್ಸುತ್ತೆ ನೀನು ಆಶ್ರಮಕ್ಕೆ ಬಾ. ನೀನು ಯಾವ ಮಡಿ ಮೈಲಿಗೆ ಬಗ್ಗೆ ಚಿಂತನೆ ಮಾಡಬೇಡ ತಾಯಿ. ನೀನು ಬಂದು ಹೋಗು, ನಾನು ನೀನು ಮಾತಾಡ್ತೇನೆ. ಒಳ್ಳೇದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಬರ್ತಾನೆ ಇರ್ತಾರೆ. ಇವತ್ತು ಕೂಡ ಕಾರ್ಯಕ್ರಮಕ್ಕೆ ಒಬ್ಬರು ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಈ ಒಂದು ಅಧಿಕ ಶ್ರಾವಣ ಮಾಸದ ಪ್ರಾರಂಭದ ಹಂತದಲ್ಲೇ ಅಧಿಕ ಶ್ರಾವಣ ಮಾಸದ ಒಂದಷ್ಟು ವಿಶೇಷತೆ, ಮಹತ್ವಪೂರ್ಣ ಮಾಹಿತಿಗಳು ಮತ್ತು 33 ಸಂಖ್ಯೆಯಲ್ಲಿ ದಾನ ಧರ್ಮವನ್ನು ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳಿ 33 ಖಾದ್ಯಗಳನ್ನು, ಬಹಳ ವಿವಿಧ ರೀತಿಯಲ್ಲಿರ್ತಕ್ಕಂಥ ಖಾದ್ಯಗಳನ್ನು, ಸಾಕಷ್ಟು ಖಾದ್ಯಗಳನ್ನು 33 ಸಂಖ್ಯೆಯಲ್ಲಿ ಮಾಡಿ ತಗೊಂಡು ಬಂದಿದ್ರು. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು, ಚಾಮರಾಜಪೇಟೆನಲ್ಲಿರ್ತಕ್ಕಂಥ ಕನ್ನಡ ತಿಂಡಿ ಕೇಂದ್ರದ ಮಾಲೀಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರು ಮತ್ತು ರಾಮಚಂದ್ರರವರು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಭಕ್ತಿಯಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಲ್ಲ ನೀವು ಹಾಕಿ. ನಾನೇನು ಹೇಳಿದ್ದೆ ಅದಕ್ಕೆ ಅವರು. ಕನ್ನಡ ತಿಂಡಿ ಕೇಂದ್ರ ಇಲ್ಲಿಗೆ ಬಂದಿದೆ ಅಂದರೆ
ಏನೋ ಒಂದು ಧಾರ್ಮಿಕವಾದಂಥ ಸೇವೆ ಮಾಡಲಿಕ್ಕೆ ಪಣತೊಟ್ಟು ಬಂದಿರ್ತಾರೆ ಇವರು. ಏಕೆಂದರೆ ಕನ್ನಡ ತಿಂಡಿ ಕೇಂದ್ರದಲ್ಲಿ ಬರೀ ಬರ್ತಕ್ಕಂಥವರಿಗೆ ಅವರ ಒಂದು ಪ್ರೀತಿ ವಿಶ್ವಾಸವಾಗಿ ಅನ್ನ ಬಡಿಸುವಂಥದ್ದು ಕ್ರಮ ಅಲ್ಲ. ಅಲ್ಲಿ ತಮ್ಮ ಕಾಯಕವನ್ನು ಮಾಡಿ ಆಧ್ಯಾತ್ಮಿಕತೆ ಧಾರ್ಮಿಕತೆಯ ಒಂದು ಚಿಂತನೆಯನ್ನು ಮಾಡ್ತಾ ಈ ಒಂದು ಧರ್ಮದ ಹಾದಿಯಲ್ಲಿ ನಡೀತಿರ್ತಕ್ಕಂಥ ಈ ನನ್ನ ಅಣ್ಣ ತಮ್ಮಂದರು ಅವರು ಮಾಡುವ ಕಾಯಕ ಪ್ರತಿಯೊಂದು ಮೆಚ್ಚುವಂಥದ್ದೇ. ಹಾಗೆ ಬೆಂಗಳೂರಿನಲ್ಲಿ ಹೆಸರಾಂತವಾಗಿರ್ತಕ್ಕಂಥ ದೇವಾಲಯ ದೊಡ್ಡ ಗಣಪತಿ ದೇವಸ್ಥಾನ. ಆ ದೊಡ್ಡ ಗಣಪನ ನೋಡೋದೇ ಒಂದು ಆನಂದ. ಯಾಕೆಂದರೆ ಬಸವನಗುಡಿಯಲ್ಲಿರ್ತಕ್ಕಂಥ ಗಣಪ ಜೊತೆಗೆ ಅಲ್ಲಿರ್ತಕ್ಕಂಥ ಬಸವಣ್ಣ, ಈ ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಅಲಂಕಾರ, ಬೆಣ್ಣೆ ಅಲಂಕಾರ, ಅಲ್ಲಿ ನಡೆಸುವಂಥ ಸೇವೆಗಳು, ಅಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರಾದಂಥ ಹರೀಶ್ರವರು ಅವರು ಮಾಡುವ ಸೇವೆಗಳನ್ನು ಎಲ್ಲರೂ ಸಹಿತ ಆನಂದ ಪಡುವಂಥದ್ದೇ. ಯಾಕೆಂದರೆ ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥದ್ದು. ಹಾಗೆ ಈಗ ಅಧಿಕ ಮಾಸ ನಡೀತಾ ಇದೆ. ಅಧಿಕ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನಗಳಲ್ಲಿ ಇವರು ತೆಗೆದುಕೊಂಡಿರ್ತಕ್ಕಂಥ ಇವರು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಕಂಡು ಕಾಣದಂಥ ಕೈಗಳು ಹಿಂದೆ ನಿಂತು ಒಂದಷ್ಟು ಸೇವೆಗಳನ್ನು ಮಾಡಲಿಕ್ಕೆ ಮುಂದಾಗಿರ್ತಾರೆ. ಇದನ್ನು ತಿಳಿಸೋಕ್ಕೆ ನನ್ನ ಹತ್ರ ಬಂದಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಅದೊಂದೇ ಇರಬೇಕು ವಿಚಾರ. ಯಾಕೆಂದರೆ ಬಂದವರಂಗೆ ಡೈರೆಕ್ಟಾಗಿ ಒಳಗೆ ಬಂದುಬಿಟ್ಟಿದ್ದಾರೆ. ನಾನು ಮುಂಚಿತವಾಗಿ ನಾನು ಮಾತಾಡಿದರೆ ನಾನು ಈ ವಿಚಾರ ಏನು ಅಂತ ತಿಳಿಸ್ಬೋದಾಗಿತ್ತು. ಅದಕ್ಕೆ ಇದನ್ನೆಲ್ಲ ಮೈಕ್ ಅವ್ರ ಕೈಲಿ ಕೊಟ್ಬಿಟ್ಟು ಮಾತಾಡ್ಸೋಣ. ತಾವು ಹೇಳಿ, ನೀವು ಮಾತಾಡ್ತೀರಾ ಅವ್ರು ಮಾತಾಡ್ತಾರ? ಇಲ್ಲ, ನೀವೇ ಮಾತಾಡಿ. ನಾಳೆ ದಿನ ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಅಧಿಕ ಮಾಸದ ಒಂದು ವಿಶೇಷ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೀರಿ. ಎಲ್ಲ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದ ಭಕ್ತರಿಂದ ಒಂದು ಅಧಿಕ ಮಾಸದ 33 ದಾನವನ್ನು ಕಾರ್ಯಕ್ರಮವನ್ನು ನಾಳೆ ಮಾಡ್ತಾಯಿದ್ದೀರಿ. ನಮ್ಮ ಮುಳುಬಾಗಿಲಿನ ಶ್ರೀಪಾದರಾಯ ಮಠದ ಶ್ರೀಪಾದಂಗಳವರು ಬರ್ತಾಯಿದ್ದಾರೆ. ಹಾಗೂ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದ ಹರೀಶ್ ಅವರು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಎಲ್ಲ ಭಕ್ತರು ನಾಳೆ ಸಂಜೆ 7 ಗಂಟೆಗೆ ಬೆಂಗಳೂರು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದು ಪಾತ್ರರಾಗಬೇಕು. ನಾಳೆ ಎಲ್ಲರೂ ಬರ್ತಾ 33 ದಾನವನ್ನು ಆ ಗಣಪತಿಗೆ ಅರ್ಪಿಸಿ ತಮ್ಮ ಕೈಲಾದಂಥ ಪದಾರ್ಥವನ್ನು ತಂದು ಆ ಸ್ವಾಮಿಗೆ ಸಮರ್ಪಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ತುಂಬ ಸಂತೋಷ. ಇದೆಲ್ಲ ಮಿಕ್ಕಿದ್ದು ನಾವು ಮಾತಾಡ್ತೀವಿ. ಯಾಕೆಂದರೆ ನೀವು ಮಾತಾಡ್ತೀರಾ, ತಗೊಳ್ಳಿ, ಮೈಕ್ ಹಿಡಿದ್ರೆ ಶಾಕ್ ಹೊಡೆಯಲ್ಲ, ಅದು ಮಾತಾಡಿ. ನಮಸ್ಕಾರ. ಈ ಒಂದು ನಾಳೆಯ ಕಾರ್ಯಕ್ರಮಕ್ಕೆ ನಮಗೆ ಈ ರೀತಿ ಈ ಒಂದು ಗಣಪತಿಗೆ ಈ ಒಂದು ಪೂಜೆ ಮಾಡಬೇಕು ಅಂತ ಇದು ಆಜ್ಞೆ ಮಾಡಿದವರು ಈ ನಮ್ಮ ಗುರುಗಳು ಆನಂದ್ ಗುರೂಜಿಯವರು ಹಾಗೂ ಅವರ ಪುತ್ರರಾದ ಶ್ರೀಯುತ ಶ್ರೀನಿವಾಸ್ ಅವರ ಈ ಒಂದು ಇದು ಆಜ್ಞೆ ಮೇಲೆ ಇದು ನಾಳೆ ಸಂಜೆ ನಮ್ಮ ಈ ಒಂದು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಈ ಒಂದು ಅಧಿಕ ಮಾಸದ ಈ ಒಂದು 33 ಈ ಒಂದು ಪದಾರ್ಥಗಳನ್ನ ಈ ನಮ್ಮ ಸ್ವಾಮಿಗೆ ಇದು ನೈವೇದ್ಯ ಮಾಡಿ ಅಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಪ್ರಸಾದನ ಇದು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇದು ಗುರುಗಳು ಹಾಗೂ ಅವರ ಪುತ್ರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದು ಎಲ್ಲರೂ ಬನ್ನಿ, ಈ ಒಂದು ಸ್ವಾಮಿಯ ಈ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ಸಭೆಯನ್ನೇ ಪ್ರಾರ್ಥನೆ. ತುಂಬ ಸಂತೋಷ. ಮೊದಲೇ ಒಂದು ಆರ್ಡರ್ ನೀವೇ ಹೇಳ್ಬಿಟ್ಟಿದ್ದೀರಿ, ಒಳ್ಳೆಯದಾಗಲಿ. ಆದರೆ ಬೃಹತ್ ಮಟ್ಟದ ಅಧಿಕ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು, ಅಂದರೆ ಗುರುವಾರ ಸಂಧ್ಯಾಕಾಲ ಸ್ವಾಮಿಗೆ ನಡೀತಕ್ಕಂಥ ಈ ಒಂದು ಅಧಿಕ ಮಾಸ ಅನುಷ್ಠಾನ, ಅದು ಗಣಪತಿಯ ದೇವಸ್ಥಾನ. ಅದು ಸಣ್ಣ ಗಣಪತಿ ಅಲ್ಲ, ಬೃಹತ್ ಮಟ್ಟದ ಗಣಪತಿ, ದೊಡ್ಡ ಗಣಪತಿ. ಹೆಸರಲ್ಲೇ ಇದೆ ದೊಡ್ಡ ಗಣಪತಿ ಅಂತ. ಆ ದೊಡ್ಡ ಗಣಪತಿಗೆ ವಿಶೇಷವಾದಂಥ ಖಾದ್ಯಗಳನ್ನು ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ಬರ್ತಕ್ಕಂಥ ಭಕ್ತರಿಗೆ ವಿನಿಯೋಗ ಮಾಡಬೇಕು ಅನ್ನತಕ್ಕಂಥ ಚಿಂತನೆ ಇದೆಯಲ್ಲ, ಇದು ಬಹಳ ಮೆಚ್ಚುವಂಥದ್ದು. ಹಾಗಾಗಿ ನಾಳೆ ಸಂಧ್ಯಾಕಾಲ ನಡೆಯುವಂಥ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಕ್ತಾದಿಗಳು ಬೆಂಗಳೂರು ಮತ್ತು ಹೊರಭಾಗದಲ್ಲಿರ್ತಕ್ಕಂಥವರು ಸಹಿತ ದೊಡ್ಡ ಗಣಪತಿಯ ದೇವಸ್ಥಾನಕ್ಕೆ ಬಂದು ಸ್ವಾಮಿಗೆ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಹಾಗೆ ಚಾಮರಾಜಪೇಟೆಯಿಂದ ಇಲ್ಲಿ ಬರಬೇಕಾದ್ರೆ ತಾವು ಬರಿಗೈಲಿ ಬಂದಿಲ್ವಾ, ಅಥವಾ ಬಂದು ನಮಗೂ ಏನಾದ್ರು ಟಿಫನ್ ತಂದಿದ್ದೀರಾ? ನಿಮ್ಮಲ್ಲಿ ಬಂದವ್ರಿಗೆ ಮಾತ್ರ ಅನ್ನ ಪ್ರಸಾದ ಕೊಡೋದ? ನಮಗೂ ಇಲ್ಲಿ, ಯಾಕೆ ನನ್ನೊಂದಿಗೆ ಕೆಲಸ ಮಾಡ್ತಕ್ಕಂಥ ನನ್ನ ಜೀ ಕನ್ನಡದ ಸಿಬ್ಬಂದಿ ಇಷ್ಟು ಜನ ಇದ್ದಾರೆ. ಒಂದು ದಿವಸ ಇವರಿಗೆಲ್ಲರಿಗೂ ನೀವು ನೈವೇದ್ಯ ಕಳಿಸ್ಕೊಡ್ಬೇಕು. ಮಾಡಿ, ಒಳ್ಳೆಯದಾಗಲಿ. ನಿಮ್ಮ ಸೇವೆ ನಾವು ಖಂಡಿತ ನಾವು ಸಾಧ್ಯವಾದಷ್ಟು ನಾಳೆ ಸಮಯ ನಾನು ಮಾಡ್ಕೊಳ್ತೇನೆ. ಮಾಡ್ತೇನೆ.
ಅಧಿಕ ಶ್ರಾವಣ ಮಾಸದ ಮಾಡೋಣ, ಒಳ್ಳೇದಾಗಲಿ. ಅಧಿಕ ಶ್ರಾವಣ ಮಾಸದ ಈ ಒಂದು ವಿಶೇಷತೆಯಲ್ಲಿ ನಾಳೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಾನು ನನ್ನ ತಂದೆಯವರು ಸಾಕಷ್ಟು ಪ್ರಯತ್ನವನ್ನು ಪಡ್ತೀವಿ ನಾಳೆ ಬರಲಿಕ್ಕೋಸ್ಕರ. ಯಾಕೆಂದರೆ ನಾಳೆ ಆಶ್ರಮದಲ್ಲೂ ಕೂಡ ಒಂದಷ್ಟು ಕಾರ್ಯಕ್ರಮಗಳಿದ್ದಾವೆ. ಆ ಒಂದು ಸಮಯದಲ್ಲಿ ಒಂದು ಸಣ್ಣ ಅನುವನ್ನು ಮಾಡ್ಕೊಂಡು ನಾವು ಬರಲಿಕ್ಕೆ ಪ್ರಯತ್ನ ಪಡ್ತೀವಿ. ಗಣಪನ ಅನುಗ್ರಹ ನಾಡಿನ ಸಮಸ್ತ ಜನ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ತಮಗೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರತಕ್ಕಂಥ ಅತಿಥಿಗಳು ಆಗಮಿಸಿದ್ರು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿಗಳು ಆಗಮಿಸಿದ್ದಾರೆ. ಇಲ್ಲಿ ಇವರ ಕಾಯಕನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ, ವಿಭಿನ್ನವಾಗಿರ್ತಕ್ಕಂಥದ್ದೇ. ಅಧಿಕ ಶ್ರಾವಣ ಮಾಸದಲ್ಲಿ ಇವರು ಸುಮಂಗಲಿ ದ್ರವ್ಯಗಳ ವಿತರಣೆಯನ್ನು ಮಾಡತಕ್ಕಂಥ ಒಂದು ಮಹಾ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಹುಮ್ನಾಬಾದ್ನಲ್ಲಿ ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿಯಿಂದ ವಿಜಯಲಕ್ಷ್ಮೀರವರು ಮತ್ತು ದ್ರೌಪದಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಆಯೋಜನವನ್ನು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದರೆ, ಆಶ್ರಮದಲ್ಲಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಗೆ ಅರಿಶಿನ ಕುಂಕುಮದಿಂದ ಅರ್ಚನೆಯನ್ನು ಮಾಡಿ ಆ ಒಂದು ಅರ್ಚನೆಯ ಪ್ರಸಾದವನ್ನು ಹುಮ್ನಾಬಾದಲ್ಲಿ ಅನ್ನಪೂರ್ಣ ಸೇವಾ ಸಮಿತಿ ಆ ಒಂದು ಮಂಡಲಿನಲ್ಲಿರ್ತಕ್ಕಂಥ ಎಲ್ಲ ಸುಮಂಗಲಿಯರು ಮತ್ತು ಹುಮ್ನಾಬಾದ್ನಲ್ಲಿರ್ತಕ್ಕಂಥ ಎಲ್ಲ ಸುಮಂಗಲಿಯರಿಗೂ ಕೂಡ ಆ ಒಂದು ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಸುಮಂಗಲಿಯರಿಗೆ ಅರಿಶಿನ ಮತ್ತು ಕುಂಕುಮವನ್ನು ಕೊಡ್ತಾ ಇರತಕ್ಕಂಥದ್ದು, ಆ ಒಂದು ವಿತರಣೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಮಹಾಕಾಯಕವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಮಹಾಕಾಯಕದ ಕುರಿತಾಗಿ ಕಾರ್ಯಕ್ರಮಕ್ಕೆ ಗುರುಗಳಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಬನ್ನಿ ಅವರನ್ನು ಭಕ್ತಿಪೂರ್ವಕವಾಗಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವಿಜಯಲಕ್ಷ್ಮೀರವರಿಗೆ ಮತ್ತು ದ್ರೌಪದಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಕೊಡಿಮ್ಮ ಭಗವತಿ ಶ್ರೀರಾಧ. ಬಹಳ ವಿಶೇಷವಾಗಿ ಕಮಲ. ತುಂಬ ಸಂತೋಷ. ಹುಮ್ನಾಬಾದಲ್ಲಿರ್ತಕ್ಕಂತಹ ಭಕ್ತ ಮಹಾಶಯರಿಗೆ ಲಕ್ಷ್ಮೀ ಭೂವರಹ ಸ್ವಾಮಿಗೆ ನಡೀತಕ್ಕಂತಹ ಅರ್ಚನಾ ಕುಂಕುಮ ಪ್ರಸಾದವನ್ನು ಇದೇ ಅಧಿಕ ಶ್ರಾವಣದಲ್ಲಿ ಇದೇ ಬರ್ತಕ್ಕಂಥ 15ನೇ ತಾರೀಕು ಹುಮ್ನಾಬಾದಲ್ಲಿರ್ತಕ್ಕಂಥ ಅಲ್ಲಿನ ಸುಮಂಗಲಿಯರ ಹೆಣ್ಣು ಮಕ್ಕಳೆಲ್ಲರಿಗೂ, ಹೆಣ್ಮಕ್ಕಳಿಗೆ ಪ್ರತಿಯೊಂದು ಯಾರೊಬ್ಬರಿಗೆ ಈ ಪ್ರಸಾದ ಸ್ವೀಕರಿಸಬೇಕು ಎಂಬತಕ್ಕಂಥ ಚಿಂತನೆ ಇದೆಯೋ, ವಿಜಯಲಕ್ಷ್ಮಿಯವರ ನಿವಾಸಕ್ಕೆ ಬಂದು ಅಲ್ಲಿ ತಾವು ಪ್ರಸಾದವನ್ನು ಸ್ವೀಕರಿಸ್ಬೋದು. ಅವರಿಗಾಗಿ ಇವತ್ತಿನ ದಿವಸ ಆಶ್ರಮದಲ್ಲಿ ಲಕ್ಷ್ಮೀ ಭೂವರಹ ಸ್ವಾಮಿಗೆ ಅರಿಶಿನ ಕುಂಕುಮದಿಂದ ಅರ್ಚನೆ ಮಾಡಿಸಿ ಈ ಮಹಾಪ್ರಸಾದವನ್ನು ನಿಮಗೆ ಕಳಿಸುವಂಥ ಕಾಯಕವನ್ನು ನಾವು ಮಾಡ್ತಿದ್ದೀವಿ. ಇದು ರಾಜ್ಯದಾದ್ಯಂತ ಆಯಾ ಭಾಗಗಳಲ್ಲಿ ಅಲ್ಲಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು, ಅಲ್ಲಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದೊಂದು ಸಂಘಗಳು ಅಥವಾ ಅಲ್ಲಿನ ನನ್ನ ಅಭಿಮಾನಿ ಸಂಘಗಳು ಮಾಡಿದ್ದಾರಲ್ಲ, ಅವರು ಬಂದು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಆಯಾ ಭಾಗಗಳಲ್ಲಿ ತೆಗೆದುಕೊಂಡು ಹೋಗ್ತಿದ್ದಾರೆ. ಆಯಾ ಭಾಗದಲ್ಲಿ ಲಕ್ಷ್ಮೀ ಭೂವರಹ ಸ್ವಾಮಿ ವಿಶೇಷವಾದಂಥ ಸಾಲಿಗ್ರಾಮದ ತೀರ್ಥ ಜೊತೆಗೆ ಸಾಲಿಗ್ರಾಮದ ಮಹಾಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಆಯಾ ಭಾಗಗಳಲ್ಲಿ ಕೊಡಬೇಕು ಎಂಬತಕ್ಕಂಥ ಚಿಂತನೆ ಈ ನನ್ನ ಅಭಿಮಾನಿ ದೇವರುಗಳದು. ಹಾಗಾಗಿ ಅವರು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥ ಈ ಕಾಯಕ ಇವತ್ತು ಆಶ್ರಮದಿಂದ ಅರ್ಚನಾ ಸಂಕಲ್ಪ ಪ್ರಸಾದವನ್ನು ಕಳಿಸ್ತಿದ್ದೀವಿ. 15ನೇ ತಾರೀಕು ಹುಮ್ನಾಬಾದಲ್ಲಿ ವಿಜಯಲಕ್ಷ್ಮಿಯವರ ನಿವಾಸ ಮತ್ತು ಆ ಸುತ್ತಮುತ್ತ ಭಾಗದಲ್ಲಿರೋರು ಬಂದು ಅನ್ನಪೂರ್ಣೇಶ್ವರಿ ಸೇವಾ ಸಮಿತಿಯಿಂದ ಈ ಮಹಾಪ್ರಸಾದವನ್ನು ಸ್ವೀಕರಿಸಿ ಒಳ್ಳೆ ಕಾಯಕವನ್ನು ಮಾಡಿದಾಗ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ ಹೇಳುವಂಥದ್ದು ಬಹಳ ಸಂತೋಷವೇ. ಆದರೂ ಮೈಕ್ ಹಿಡಿದು ಮಾತಾಡಲ್ಲ ಇಬ್ಬರು ತಾಯಂದರು, ಮೈಕ್ ಕೈ ಕೊಡೋಣ ಅಂದರೆ ಇರಲಿ, ಆ ಧೈರ್ಯ ದತ್ತಾತ್ರೇಯರು ಕೊಡ್ತಾರೆ. ನೀವು ದತ್ತನ ಫೋಟೋ ತಂದಾಗಲೇ ನನಗೆ ಬಹಳ ಸಂತೋಷ ಆಯಿತು. ದತ್ತಾತ್ರೇಯರ ಅನುಗ್ರಹ ನಿಮಗಾಗಲಿ, ಒಳ್ಳೆಯದಾಗಲಿ. ಹಾಗೆ ಲಕ್ಷ್ಮೀ ಭೂವರಹ ಸ್ವಾಮಿಯ ಕಟ್ಟಡ ಈಗಾಗಲೇ ಅರ್ಧ ಭಾಗಕ್ಕೆ ಬಂದು ನಿಂತಿದೆ, ಅರ್ಧ ಭಾಗ ಮುಂದುವರೆದಿದೆ. ಇನ್ನೇನು ಆಗೋ ಅಂದರೆ ಅದನ್ನು ಪೂರ್ತಿ ಮಾಡಿಬಿಡ್ತೀವಿ. ಅಂದರೆ ನಾನೊಬ್ಬನು ಮಾಡ್ತಿರ್ತಕ್ಕಂಥದ್ದಲ್ಲ, ಎಲ್ಲರ ಸಹಕಾರದಿಂದ ನಡೆಸ್ತಿರ್ತಕ್ಕಂಥದ್ದು. ಹಾಗೆ ಅಧಿಕ ಶ್ರಾವಣದ ಈ ಶುಭ ದಿನದಲ್ಲೂ ಪ್ರತಿನಿತ್ಯ ಕಡಿಮೆ ಅಂದರೆ ಒಂದು 800ರಿಂದ 1000 ಜನದಷ್ಟು ಜನ ಭಕ್ತರು ಬಂದು ಸ್ವಾಮಿಗೆ ಅಭಿಷೇಕವೂ ನಡೆಸ್ತಿದ್ದಾರೆ. ಹಾಗೆ ವಿಶೇಷವಾದಂಥ ಪ್ರಸಾದವನ್ನು ಸಹಿತ ಸ್ವೀಕರಿಸ್ತಿದ್ದಾರೆ. ಅಲ್ಲಿ ಸ್ವಾಮಿಯ ದರ್ಶನಕ್ಕೆ ಬೆಳಗಿನಿಂದ ಸಂಜೆವರೆಗೂ ಆಶ್ರಮಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರಿಗೂ ಅಲ್ಲಿನ ವ್ಯವಸ್ಥೆಗಳು ನಡೀತಾ ಇದೆ. ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ದರ್ಶನ ಜೊತೆಗೆ ನೂತನವಾದಂಥ ಗರ್ಭಗುಡಿಯ ಆಲಯ ಒಂದು ವಿಶೇಷವಾದಂಥ ಸ್ಥಾಪನೆ ಎಲ್ಲವೂ ಅದ್ಭುತಕರವಾಗಿರ್ತಕ್ಕಂಥದ್ದೇ. ನಿಮ್ಮೆಲ್ಲರ ಮನಸ್ಸಿನಿಂದ
ನೀವೆಲ್ಲ ಏನು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪ ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇರ್ತಕ್ಕಂಥದ್ದು. ಯಾಕೆಂದರೆ ಆ ಸಾಲಿಗ್ರಾಮದ ಪವರ್ ಆಗಿದೆ, ಸಾಲಿಗ್ರಾಮದ ವಿಶಿಷ್ಟತೆ ಆಗಿದೆ. ಸಾಲಿಗ್ರಾಮದ ನಡೀತಕ್ಕಂಥ ಅಭಿಷೇಕ ಜೊತೆಗೆ ಆ ಸ್ವಾಮಿಗೆ ನಡೆಸಕ್ಕಂಥ ಪೂಜಾ ಅನುಷ್ಠಾನ ಎಲ್ಲವೂ ಅದ್ಭುತಕರವಾಗಿರ್ತಕ್ಕಂಥದ್ದು. ದೇವಾಲಯ ನೂತನವಾದಂತಹ ದೇವಾಲಯ ಆಗ್ತಿರೋದ್ರಿಂದ ತಮ್ಮೆಲ್ಲರಲ್ಲೂ ಒಂದು ಮನವಿ ನಾನು ಆಗಲೂ ಮಾಡಿದ್ದೇನೆ, ಈಗಲೂ ಮಾಡ್ತಿದ್ದೇನೆ. ನಿಮ್ಮ ಸ್ವಹಸ್ತದಿಂದ ತಮಗೆ ಏನು ಕೊಡಬೇಕು ಅನಿಸುತ್ತೆ ಅದನ್ನು ತಾವೇ ಆಶ್ರಮಕ್ಕೆ ನೇರವಾಗಿ ಬಂದು ಅಲ್ಲಿ ನಡೀತಿರ್ತಕ್ಕಂಥ ಆಲಯ ಪ್ರತಿಷ್ಠಾಪನೆಗೆ, ಸುಂದರವಾದಂತಹ ಆ ಗರ್ಭಗುಡಿ ಆಲಯಕ್ಕೆ ಮತ್ತು ಅಲ್ಲಿನ ವ್ಯವಸ್ಥೆಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಯಾಕೆಂದರೆ ಆಶ್ರಮದಲ್ಲಿರ್ತಕ್ಕಂತಹ ಆ ವ್ಯವಸ್ಥೆಗೆ ನಿಮ್ಮ ಕೈ ಜೋಡಿಸಿದ್ರೆ ಮತ್ತಷ್ಟು ವಿಶೇಷವಾದಂಥ ರೀತಿ ಬರೋ ಭಕ್ತರಿಗೆ ದಾರಿಯಾಗತ್ತೆ. ಅಪರೂಪವಾದಂಥ ಸಾಲಿಗ್ರಾಮ, ಆ ಸಾಲಿಗ್ರಾಮನ ಲಕ್ಷ್ಮೀ ಬೋರಹ ಸ್ವಾಮಿ ಸಾಲಿಗ್ರಾಮವನ್ನು ದರ್ಶನ ಮಾಡಿ ನಮ್ಮೊಳಗಿರುವಂಥ ಕರ್ಮಫಲಗಳನ್ನು, ಸಮಸ್ಯೆಗಳನ್ನು ಹೊಡೆದೋಡಿಸ್ಕೊಳ್ಳೋಕೆ ಒಂದು ಸಿಕ್ಕಂಥ ಸುವರ್ಣಾವಕಾಶ. ಅದಕ್ಕಾಗಿ ಏಕಾಏಕಿ ಸಾವಿರಾರು ಜನ ಒಟ್ಟಿಗೆ ಬರೋದನ್ನು ನಿಲ್ಲಿಸಿದ್ದಾರೆ. ಸ್ವಲ್ಪ ಜನ ಅಂದರೆ ದಿನಕ್ಕೊಂದು 800ರಿಂದ 1000 ಜನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗುವಂಥ ಕಾಲ. ಆದರೆ ದೇವಸ್ಥಾನ ಪ್ರತಿಷ್ಠಾಪನೆ ಆದ ನಂತರ ಲಕ್ಷ್ಮೀ ಬೋರಹ ಸ್ವಾಮಿಗೆ ಲಕ್ಷ್ಮಿಯ ಪ್ರತಿಷ್ಠಾಪನೆ ಇರುತ್ತೆ. ಭೂವರಹ ಸಾಲಿಗ್ರಾಮ ಮಾತ್ರ ಪ್ರತಿಷ್ಠಾಪನೆ ಅಲ್ಲ, ಅದು ಒಳಗೂ ಹೊರಗೂ ಓಡಾಡ್ತಾನೆ ಇರುತ್ತೆ. ಯಾಕೆಂದರೆ ನಾನು ಮುಂದಿನ ಚಿಂತನೆ ಬೇರೆಯೇ ಇದೆ. ಆ ಚಿಂತನೆ ಏನು ಎಂಬತಕ್ಕಂಥದ್ದನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ತಿಳಿಸ್ತೇನೆ. ಒಳ್ಳೆಯದಾಗಲಿ.